ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಮ್. ಈ ಒಂದು ವಿಡಿಯೋದ ಒಳಗಡೆ ನಾವು ಅಗೇನ್ ಯೂನಿಯನ್ ಬಜೆಟನ್ನು ನೋಡಬೇಕಂದ್ರೆ ಈ ವರ್ಷ ನಮ್ಗೆ ಏನಾಗಿದೆ, 2 ಯೂನಿಯನ್ ಬಜೆಟ್ ಬಂದಿದೆ. ಒಂದು ಇಂಟರಿಮ್ ಬಜೆಟ್ ಅಂದರೆ ಫೆಬ್ರವರಿಯಲ್ಲಿ ಬಂದಿರೋದು, ಇನ್ನೊಂದು ಜುಲೈನಲ್ಲಿ ಬಂದಿರುವಂಥ ಫುಲ್ ಪ್ಲೆಜ್ಡ್ ಬಜೆಟ್. ಎರಡು ಬಜೆಟನ್ನು ನೋಡೋಣ, ಅದರಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಸ್ಕೀಮ್ಗಳನ್ನು ನೋಡೋಣ. ಅದರ ಜೊತೆಯಲ್ಲಿ ಸೊ ನಾನು ಮತ್ತೊಂದು ಏನು ಮಾಡ್ತೀನಿ ಅಂತ ಕೇಳಿದಾಗ, ಇಲ್ಲಿ ಸ್ಯಾಡ್ ಪೇಪರ್ ಏನಿದೆಯಲ್ಲ, ಸೊ ನಮಗೆ AC ಸ್ಯಾಡ್ ಅಂತ ಹೇಳ್ಕೊಂಡು KPSC ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿತ್ತು. ಆ ಕ್ವಶನ್ ಪೇಪರಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಸ್ಪೆಸಿಫಿಕ್ ಆಗಿ ಫ್ಯಾಕ್ಚುಯಲ್ ಆಗಿ ಬಜೆಟ್ನ ಆಧಾರದ ಮೇಲೆ ಕೂಡ ಕೇಳಿದ್ದಾರೆ, ಯೂನಿಯನ್ ಬಜೆಟ್ನ ಆಧಾರದ ಮೇಲೆ. ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಈ ಯೂನಿಯನ್ ಇಂಟರಿಮ್ ಬಜೆಟ್ 2024-25 ಮತ್ತೆ ಮೇನ್ ಬಜೆಟ್ ಎರಡನ್ನೂ ಕೂಡ ಸೊ ಮಂಡನೆ ಮಾಡಿರೋರು ಫೈನಾನ್ಸ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಅಂತ ನಾವು. ಸೊ ಇನ್ನು ಈ ಬಜೆಟ್ ಡಾಕ್ಯುಮೆಂಟ್ ನ ಜೊತೆಯಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ, ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಫೈನಾನ್ಸ್ ಮಿನಿಸ್ಟರ್ ಸ್ಪೀಚ್ ಇರುತ್ತೆ, ಕೀ ಟು ಬಜೆಟ್ ಡಾಕ್ಯುಮೆಂಟ್, ಬಜೆಟ್ ಹೈಲೈಟ್ಸ್, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿಲ್ಲ, ಈ ಹೆಸರನ್ನ ನಾವು ಬಜೆಟ್ಗೆ ಪ್ರಾಪರ್ ಆದಂತ ಹೆಸರು ಅಂತ ತಗೋತೀವಿ. ಅಥವಾ ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರುವಂತ ಹೆಸರು, ಸಂವಿಧಾನದಲ್ಲಿ ಮೆನ್ಷನ್ ಆಗಿರುವಂತ ಹೆಸರು ಏನು, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಇವನ್ ಇದ್ರ ಜೊತೆಲಿ ಏನಿರುತ್ತೆ, ನಿಮಗೆ ಫೈನಾನ್ಸ್ ಬಿಲ್ ಇರುತ್ತೆ, ಅದ್ರ ಜೊತೆಲಿ ಸ್ಟೇಟ್ಮೆಂಟ್ ಆಫ್ ಫಿಸ್ಕಲ್ ಪಾಲಿಸಿ ಅಂಡರ್ FRBM ಆಕ್ಟ್ ಅಂತ ಇರುತ್ತೆ. ಓಕೆ, ಸೊ ಇದನ್ನ ನೋಡೋದಕ್ಕೆ ಹೋದ್ರೆ ಇದರಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಈ ತರ ಕೊಡ್ತಾರೆ. ಇದನ್ನ ಯಾಕೆ ಕ್ವಶನ್ ಹೇಳ್ತಾ ಇದ್ನಿ ಅಥವಾ ಯಾಕೆ ಇದನ್ನ ಬಹಳ ಡಿಟೇಲ್ ಆಗಿ ಹೇಳ್ತಾ ಇದ್ನಿ ಅಂದ್ರೆ, ನಿಮ್ಗೆ ನಂತರದಲ್ಲಿ ಕ್ವಶನ್ ತೋರಿಸ್ತೇನೆ ಯಾವ ತರ ಕ್ವಶನ್ ಕೇಳಿದಾರೆ ಅಂತ. FRBM ಆಕ್ಟ್ 2003 ಅಡಿಯಲ್ಲಿ ನಮ್ಗೆ ಏನಾಗುತ್ತೆ, ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ, ವರದಿಗಳನ್ನ ಕೊಡ್ತಾರೆ. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಆಗಿರೋದು ಯಾವುದು, ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಅಂತ ಕರಿತೀರ, ಇನ್ನೊಂದು ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಕಮ್ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಇದಲ್ಲದೆ ಮತ್ತೇನಿರುತ್ತೆ, ಬಜೆಟ್ ಎಟ್ ಗ್ಲಾನ್ಸ್ ಇರುತ್ತೆ, ಎಕ್ಸ್ಪೆಂಡಿಚರ್ ಪ್ರೊಫೈಲ್, ಎಕ್ಸ್ಪೆಂಡಿಚರ್ ಬಜೆಟ್, ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್, ಸೆಂಟ್ರಲ್ ಗವರ್ಮೆಂಟ್ ರಿಸಿಪ್ಟ್ ಬಜೆಟ್, ಈ ತರದೆಲ್ಲ ಇರುತ್ತೆ. ಸೊ ಇದೆಲ್ಲ ಮಾಹಿತಿಗಳನ್ನ ಬಜೆಟ್ ನ ಡಾಕ್ಯುಮೆಂಟ್ ನ ಜೊತೆಲಿ ಬೇರೆ ಬೇರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬರುತ್ತೆ, ಇವೆಲ್ಲ ಡಾಕ್ಯುಮೆಂಟ್ಗಳು ಬರುತ್ತೆ. ಅದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನು, FRBM ಆಕ್ಟ್ ನ ಅಡಿಯಲ್ಲಿ ಬರುವಂತ ಡಾಕ್ಯುಮೆಂಟ್. ಸೊ ಇದನ್ನ ಈಗ ಕ್ವಶನ್ ನೋಡಿ, UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. ಅಲಾಂಗ್ ವಿತ್ ದ ಬಜೆಟ್, ದ ಫೈನಾನ್ಸ್ ಮಿನಿಸ್ಟರ್ ಆಲ್ಸೋ ಪ್ಲೇಸಸ್ ಅದರ್ ಡಾಕ್ಯುಮೆಂಟ್ಸ್ ಬಿಫೋರ್ ದಿ ಪಾರ್ಲಿಮೆಂಟ್ ವಿಚ್ ಇನ್ಕ್ಲೂಡ್ ದ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್. ದ ಅಫೋರ್ಶೆಡ್ ಡಾಕ್ಯುಮೆಂಟ್ ಈಸ್ ಪ್ರೆಸೆಂಟೆಡ್ ಬಿಕಾಸ್ ದಿಸ್ ಈಸ್ ಮ್ಯಾಂಡೇಟೆಡ್ ಬೈ. ಹಾಗಾದ್ರೆ ಈ ಒಂದು ಪರ್ಟಿಕ್ಯುಲರ್ ಆದಂತ ಡಾಕ್ಯುಮೆಂಟ್ ಏನಿಲ್ಲ, ದ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್, ಇದನ್ನು ಕೂಡ ಏನ್ ಮಾಡ್ತಾರೆ, ಬಜೆಟ್ ನ ಜೊತೆಯಲ್ಲಿ ಬಿಡುಗಡೆ ಮಾಡ್ಲಾಗತ್ತೆ. ಹಾಗಾದ್ರೆ ಈ ಪರ್ಟಿಕ್ಯುಲರ್ ಆದಂತ ಸ್ಟೇಟ್ಮೆಂಟ್ ಅನ್ನ ಯಾವ ಪರ್ಟಿಕ್ಯುಲರ್ ಆದಂತ ಓಕೆ ಸೊ ಒಂದು ಮ್ಯಾಂಡೇಟ್ ನ ಅಡಿಯಲ್ಲಿ, ಕಾಯ್ದೆಯ ಅಡಿಯಲ್ಲಿ ಅಥವಾ ಸಂವಿಧಾನದ ಆರ್ಟಿಕಲ್ ನ ಅಡಿಯಲ್ಲಿ ಬಿಡುಗಡೆ ಮಾಡ್ಲಾಗತ್ತೆ ಅಂತ ಕ್ವಶನ್ ಕೇಳಿದ್ರು. ಆಪ್ಷನ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಪಾರ್ಲಿಮೆಂಟರಿ ಕನ್ವೆನ್ಷನ್, ಆಪ್ಷನ್ ಬಿ ಆರ್ಟಿಕಲ್ 112 and article 110 clause 1 of the Constitution of India. So option C article 113 of the Constitution of India, and option D provisions of fiscal responsibility and budget management act ಅಂತ ಕರೀತಾರೆ. ಸೊ ಇದನ್ನು ನಾವು ಆಲ್ರೆಡಿ ನೋಡಿದ್ವಿ, ಇದು ಯಾವ್ದರ ಅಡಿಯಲ್ಲಿದೆ, FRBM ಆಕ್ಟ್ 2003 ಅಡಿಯಲ್ಲಿ ಬಿಡುಗಡೆ ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್. ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಕೂಡ ಹೌದು, ಅದೇ ರೀತಿ ಫಿಸ್ಕಲ್ ಪಾಲಿಸಿ ಸೊ ಸ್ಟೇಟ್ಮೆಂಟ್ ಕೂಡ ಹೌದು. ಸೊ ಇದನ್ನ ನೋಡಿ. ನೆಕ್ಸ್ಟ್ ಫ್ಯಾಕ್ಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಕೆಲವೊಂದು ಫ್ಯಾಕ್ಟ್ಸ್ ಏನು, ಒಂದು ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಅಮೃತ ಕಾಲದ ಬಗ್ಗೆ ಇಲ್ಲಿ ಸೊ ಚರ್ಚೆ ಮಾಡ್ತಾರೆ. ಅಮೃತ ಕಾಲ ಅಂತಂದ್ರೆ ಏನು, ಭಾರತಕ್ಕೆ 75ನೇ ಸ್ವಾತಂತ್ರ್ಯ ಸಂದರ್ಭ ಏನಿದೆ, 75ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಏನು ಆಚರಣೆ ಮಾಡಿದ್ದೀವಿ, ಅದರ ನಂತರದಿಂದ ಭಾರತ ಓಕೆ ಸೊ 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುವ ಕಾಲದ ತನಕ, ಅಂದ್ರೆ ಈ ಮಧ್ಯದ 25 ವರ್ಷದ ಅವಧಿ ಏನಿಲ್ಲ, ಇದನ್ನ ನಾವೇನ್ ಕರಿತೀವಿ, ಅಮೃತ ಕಾಲ ಅಂತ ಕರಿತಿದ್ವಿ. ಅಮೃತ ಕಾಲ, ಇಂಡಿಯಾ ಎಟ್ 75 ಟು ಇಂಡಿಯಾ ಎಟ್ 100. ಸೊ ಇದೇನಿಲ್ಲ, ಇದನ್ನ ಅಮೃತ ಕಾಲ ಅಂತ ಕರಿತೀವಿ. ಓಕೆ, ಸೊ ಅಮೃತ ಕಾಲ ಅನ್ನುವಂತ ಹೆಸರಿನಿಂದ ಕರಿತೀವಿ. ಸೊ ನೆಕ್ಸ್ಟ್ ಅಂದ್ರೆ ಇದರಲ್ಲಿ ನಾವೇನ್ ಹೇಳ್ತೀವಿ, ಇಂಡಿಯಾ ಎಟ್ 100ಗೆ ಅಂದ್ರೆ 2047ಕ್ಕೆ ಭಾರತ ಡೆವಲಪ್ಡ್ ಇಂಡಿಯಾವನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಹೇಳ್ತೀವಿ, ಅಥವಾ ವಿಕಸಿತ ಭಾರತವನ್ನ ಮಾಡುವಂತ ಪ್ರಯತ್ನವನ್ನ ಹೇಳ್ತೀವಿ. ಸೊ ಅದಕ್ಕಾಗಿ ನೀವೇನ್ ನೋಡ್ತೀರಾ, ಸೊ ಈ ತರ ಇಂಡಿಯಾ ಎಟ್ 75 ಟು ಇಂಡಿಯಾ ಎಟ್ 100 ನ ಮಧ್ಯದಲ್ಲಿ 25 ವರ್ಷಗಳ ಕಾಲ ನಾವು ಬಹಳಷ್ಟು ಬೇರೆ ಬೇರೆ ಸೊ ಟ್ರಾನ್ಸ್ಫಾರ್ಮೇಟಿವ್ ಗ್ರೋತ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಹಾಗಾದ್ರೆ ಭಾರತ ಯಾವ್ಯಾವುದಕ್ಕಾಗಿ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಯಾವುದಕ್ಕಾಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ಬಹಳ ಚರ್ಚೆಯಲ್ಲಿದೆ ಅಂತ ಕೇಳಿದಾಗ ಇವರು ಕೆಲವೊಂದು ಹೇಳ್ತಾರೆ. ಇಂಡಿಯಾಸ್ ರೈಸಿಂಗ್ ಗ್ಲೋಬಲ್ ಪ್ರೊಫೈಲ್ ಈಸ್ ಡ್ಯೂ ಟು ಸೆವರಲ್ ಅಕಂಪ್ಲಿಷ್ಮೆಂಟ್.
ಯಾವ್ದಾಗಿರ್ಬೋದು ಅದು ಆಧಾರ್ ಆಗಿರ್ಬೋದು, ಕೋವಿನ್ ಪ್ಲಾಟ್ಫಾರ್ಮ್ ಆಗಿರ್ಬೋದು. ಓಕೆ, ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ಗಾಗಿ ಬಳಸಿರುವಂತ ಪ್ಲಾಟ್ಫಾರ್ಮ್ ಅನ್ನ ಹೇಳ್ತೀರಾ. UPI ಡಿಜಿಟಲ್ ಕ್ಯಾಶ್ಲೆಸ್ ಟ್ರಾನ್ಸ್ಫರ್ ಆಗಿರ್ಬೋದು. ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಗೇನಿದೆ, ಸೊ ಬಹಳ ಪ್ರಮುಖವಾಗಿ ನಾವು ಇದನ್ನ ನೋಡ್ತೀವಿ, ಭಾರತದ ಒಂದು ಅಕಂಪ್ಲಿಷ್ಮೆಂಟ್ ಅಥವಾ ಅಚೀವ್ಮೆಂಟ್ ಅಂತ ಹೇಳ್ತೀವಿ. ಅದಲ್ಲದೆ ಕೋವಿಡ್ ನ ವಿರುದ್ಧವಾದಂತ ನಮ್ಮ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ಜನರಿಗೆ ಆಹಾರದ ಭದ್ರತೆಯನ್ನ ಕೊಡೋದಕ್ಕೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಸರಿಯಾಗಿ ಕೆಲಸ ಮಾಡಿರೋದನ್ನ ಹೇಳ್ತಾರೆ. ಅದರ ಜೊತೆಯಲ್ಲಿ G20 ಪ್ರೆಸಿಡೆನ್ಸಿ ಕೂಡ ನಮ್ಗೇನಿತ್ತು 2023 ಸಂದರ್ಭದಲ್ಲಿ ಇತ್ತು. ಓಕೆ, 22 ಡಿಸೆಂಬರ್ನಿಂದ 23 ಡಿಸೆಂಬರ್ ತನಕ ನಮ್ಗೆ G20 ಪ್ರೆಸಿಡೆನ್ಸಿ ಕೂಡ ಆಯ್ತು. ಸೊ ಆ ಸಂದರ್ಭದಲ್ಲಿ ನಾವೇನ್ ಹೇಳ್ತೀವಿ, ಒಂದು ಟ್ಯಾಗ್ ಲೈನ್ ಅನ್ನು ಕೂಡ ಕೊಡ್ತೀವಿ, ವಸುದೈವ ಕುಟುಂಬಕಂ ಅನ್ನುವಂತ ಹೆಸರಿಂದ ಕೊಡ್ತೀವಿ. ನಂತರದಲ್ಲಿ 23 ಡಿಸೆಂಬರ್ ಇಂದ 24 ಡಿಸೆಂಬರ್ ಯಾರಿಗೆ ಹೋಗಿದೆ ಈ ಪ್ರೆಸಿಡೆನ್ಸಿ ಅಂತ ಕೇಳಿದಾಗ ಬ್ರೆಜಿಲ್ಗೆ ಹೋಗಿದೆ. ಓಕೆ, ಬ್ರೆಜಿಲ್ಗೆ ನಾವು ಈ ಪ್ರೆಸಿಡೆನ್ಸಿಯನ್ನ ಕೊಟ್ಟಿರೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಬರೋಣ, ವಿಕಸಿತ ಭಾರತ್ ಬೈ 2047. 2047ರಲ್ಲಿ ವಿಕಸಿತ ಭಾರತವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅದರೊಳಗಡೆ ನೀವು ನೋಡೋದಕ್ಕೋದ್ರೆ ಏನಿದೆ, ವಿಷನ್ ಏನಿದೆ, ಪ್ರಾಸ್ಪರಸ್ ಭಾರತ್ ಇನ್ ಹಾರ್ಮನಿ ವಿತ್ ನೇಚರ್, ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಪಾರ್ಚುನಿಟೀಸ್ ಫಾರ್ ಆಲ್. ಸೊ ಯಾವ ರೀತಿಯ ಭಾರತದ ಕನಸನ್ನ ಕಾಣ್ತಾ ಇದೀವಿ ಅಂತ ಕೇಳಿದಾಗ ಇವ್ರೇನ್ ಹೇಳ್ತಾರೆ, ಸಂಪತ್ಭರಿತ ಭಾರತದ ಕನಸನ್ನ ಕಾಣ್ತಾ ಇದೀವಿ. ಆ ಸಂಪತ್ಭರಿತ ಭಾರತದ ಒಂದು ವಿಷನ್ ಅನ್ನು ಹೊಂದಿದ್ವಿ. ಆದ್ರೆ ಸಂಪತ್ಭರಿತ ಅಂತಂದಾಗ ನೀವು ನಮ್ಮಲ್ಲಿರುವಂತ ಈ ನಿಸರ್ಗವನ್ನ ಹಾಳು ಮಾಡ್ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ನಿಮ್ಗೆ ನೆನಬೇಕು, ಇನ್ ಹಾರ್ಮನಿ ವಿತ್ ನೇಚರ್, ನಿಸರ್ಗದ ಜೊತೆಯಲ್ಲಿ ಈ ತರದ ಸಂಪತ್ತನ್ನ ಕ್ರಿಯೇಟ್ ಮಾಡೋದಕ್ಕಾಗ್ಬೇಕು ನಾವು. ಅದಲ್ಲದೆ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದಾಗೇನು, ಆಧುನಿಕವಾದಂತಹ ಮೂಲ ಸೌಕರ್ಯಗಳನ್ನ ಒಳಗೊಂಡಿರ್ಬೇಕು. ಅದಲ್ಲದೆ ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಅಪಾರ್ಚುನಿಟೀಸ್ ಫಾರ್ ಆಲ್. ಸೊ ಇವೆಲ್ಲ ಇರುವಂತಹ ಭಾರತದ ಪರಿಕಲ್ಪನೆಯನ್ನ ಹೇಳ್ತಿದ್ದಾರೆ, ವಿಕಸಿತ ಭಾರತ್ ಬೈ 2047 ಅಂತ. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಏನ್ ಹೇಳ್ತೀವಿ ಅಂತ ಕೇಳಿದಾಗ 2014ರಿಂದ 2024 ಇವ್ರೇನ್ ಕರೀತಾರೆ, ಡಿಕೇಡ್ ಆಫ್ ಟ್ರಾನ್ಸ್ಫಾರ್ಮೇಟಿವ್ ಗ್ರೋತ್ ಅಂತ ಕರೀತಾರೆ. ಈ 10 ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳ್ತಾರೆ. ಅಗೇನ್ ಯಾಕೆ 2014ರಿಂದ ತಗೊಂಡಿದ್ದಾರೆ ಅಂತ ಕೇಳಿದಾಗ 2014 ಸಂದರ್ಭದಲ್ಲಿ ನಮ್ಗೆ ಮೊದಲ ಬಾರಿಗೆ NDA ಗವರ್ಮೆಂಟ್ ಈ ತರ ಬಂದಿರೋದು, ಮೋದಿ ಅವರ ಸರ್ಕಾರ, ಮೋದಿ 1.0. ಮೊದಲ ಬಾರಿಗೆ NDA ಬಂದಿರೋದಲ್ಲ, ಅದ್ರ ಬದಲಾಗಿ ಮೊದಲ ಬಾರಿಗೆ ಮೋದಿ ಅವರ ಗವರ್ಮೆಂಟ್ ಬಂದಿರೋದು. ಸೊ 2014ರಿಂದ ನೋಡ್ತೀರಾ. ಸೊ 14ರಿಂದ 19 ಮೊದಲನೇ ಅವಧಿಯ ಸಂದರ್ಭದಲ್ಲಿ ಏನೇನ್ ಮಾಡಿದ್ವಿ ಅಂತ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದರಲ್ಲಿ ಬಹಳಷ್ಟು ರಚನಾತ್ಮಕ ಬದಲಾವಣೆಗಳನ್ನ, ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅನ್ನ ಮಾಡಿದ್ರೆ. ಅದರ ಜೊತೆ ಪ್ರೋ ಪೀಪಲ್ ರಿಫಾರ್ಮ್ಸ್ ಗಳನ್ನ ಹೇಳ್ತಿದ್ರೆ, ಅಂದ್ರೆ ಜನರಿಗೋಸ್ಕರವಾಗಿ ಕೆಲವೊಂದು ಸುಧಾರಣೆಗಳನ್ನ ಮಾಡಿದೀವಿ ಅಂತ ಹೇಳ್ತಾರೆ. ಅದಲ್ಲದೆ ಎಂಪ್ಲಾಯ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಅನ್ನ ಜಾಸ್ತಿ ಮಾಡಿರೋದು ನೋಡ್ತೀರಾ, ಉದ್ಯೋಗವನ್ನ ಹೆಚ್ಚಳ ಮಾಡಿರೋದು, ಅದೇ ರೀತಿಯಲ್ಲಿ ಉದ್ಯಮಶೀಲತೆಯನ್ನ ಜಾಸ್ತಿ ಮಾಡಿರೋದು. ಅದಲ್ಲದೆ ಇಲ್ಲಿ ಏನೇನು ಡೆವಲಪ್ಮೆಂಟ್ ನ ಫಲಗಳು ಬಂತೆ, ಆ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ರೀಚಿಂಗ್ ದ ಪೀಪಲ್, ಇದನ್ನ ಜನರಿಗೆ ಮುಟ್ಟಿಸುವಂತ ಪ್ರಯತ್ನಗಳನ್ನ ಮಾಡಿದೀವಿ ಅಂತ ಹೇಳ್ತಾರೆ 14ರಿಂದ 19 ಸಂದರ್ಭ. ನೆಕ್ಸ್ಟ್ 19ರಿಂದ 24 ಸಂದರ್ಭವನ್ನ ನೀವು ನೋಡೋದಕ್ಕೋದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಡ್ ಸಬ್ಕಾ ವಿಶ್ವಾಸ್ ಅಂತ ಕರೀತಾರೆ. ಸೊ ಎಲ್ಲರ ವಿಶ್ವಾಸವನ್ನು ಕೂಡ ಹೊಂದಿರಬೇಕು. ಇದರಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಬರ್ತಂತ, ಭಾರತ ಏನು, ಇದು ಡೈವರ್ಸಿಟಿಯನ್ನ ಹೊಂದಿರುವಂತ ಒಂದು ಪ್ರದೇಶ, ಇಲ್ಲಿ ವೈವಿಧ್ಯತೆ ಬಹಳಷ್ಟಿದೆ. ಸೊ ಆ ಕಾರಣಕ್ಕಾಗಿ ಈಗ ಏನ್ ಮಾಡ್ಬೇಕಾಗತ್ತೆ, ಎಲ್ಲರನ್ನ ಒಳಗೊಂಡು ನೀವು ಈ ತರದೆಲ್ಲ ಇದನ್ನ ಮಾಡ್ಬೇಕಾಗತ್ತೆ. ಅವಾಗ ಎಲ್ಲರ ವಿಶ್ವಾಸ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ಸೋಷಿಯಲ್ ಅಂಡ್ ಜಿಯೋಗ್ರಫಿಕಲ್ ಇನ್ಕ್ಲೂಸಿವಿಟಿಯ ಬಗ್ಗೆ ಮಾತಾಡ್ತೀವಿ. ಸೋಷಿಯಲ್ ಅಂಡ್ ಜಿಯೋಗ್ರಫಿಕಲ್ ಇನ್ಕ್ಲೂಸಿವಿಟಿಯ ಬಗ್ಗೆ 2019ರಿಂದ 2024 ಸಂದರ್ಭದಲ್ಲಿ ನೋಡ್ತೀವಿ. ಈಗ ನೆಕ್ಸ್ಟ್ ನಮ್ಗೆ ಮತ್ತೊಂದು ಯಾವ್ದು ಬೇಕು ಅಂತ ಹೇಳಿದ್ರೆ, ಇವನ್ ಸಬ್ಕಾ ಪ್ರಯಾಸ್ ಕೂಡ ಬೇಕು ಅಂತ ಹೇಳ್ತಾರೆ. ಸಬ್ಕಾ ಪ್ರಯಾಸ್ ಅಂದ್ರೆ ಏನು, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್, ಪ್ರತಿಯೊಬ್ಬರು ಕೂಡ ಇದ್ರೊಳಗಡೆ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ಅಲ್ಲಿ ನೀವೇನ್ ನೋಡ್ತೀರಾ, ಒಂದು ಒನ್ಸ್ ಇನ್ ಎ ಸೆಂಚುರಿ ಪ್ಯಾಂಡಮಿಕ್ ಅನ್ನ ನೋಡ್ತೀರಾ. ಸೊ ಅಂದ್ರೆ ನಾರ್ಮಲ್ ಆಗಿ ಕಾಣದಿರುವಂತ, ಬಹಳ ವಿರಳವಾಗಿ ಕಾಣುವಂತ ಒಂದು ಪ್ಯಾಂಡಮಿಕ್ ಅನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ತಿದ್ವಿ. ಅದಲ್ಲದೆ ಆತ್ಮನಿರ್ಭರ್ ಭಾರತ್ ಅಥವಾ ಪಂಚಪ್ರಾಣ್ ಮಿಷನ್ಗಳಾಗಿರ್ಬೋದು, ಪಂಚಪ್ರಾಣ್ COP ಟೈಮ್ ಅಲ್ಲಿ ಮೋದಿ ಅವರು ಹೇಳಿರೋದು ಪಂಚಪ್ರಾಣಗಳು ಅಂತ ಹೇಳ್ಕೊಂಡು. ಅದಲ್ಲದೆ ಅಮೃತ ಕಾಲ ಆಗಿರ್ಬೋದು, ಈ ತರದೆಲ್ಲ ನೀವೇನ್ ನೋಡ್ತೀರಾ, ಇವುಗಳನ್ನೆಲ್ಲ ಯೋಜನೆಗಳನ್ನ ಅಥವಾ ಕ್ಯಾಂಪೇನ್ಗಳನ್ನ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಸೊ ಈಗ ಈ ಒಂದು ಪ್ಯಾಂಡಮಿಕ್ ಅನ್ನ ಎದುರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದಲ್ಲದೆ ಈಗ ಸಬ್ಕಾ ಪ್ರಯಾಸ್ ಇದೆ, ಎಲ್ಲರೂ ಇದರ ಒಳಗಡೆ ಭಾಗಿಯಾಗಿದ್ದಾರೆ ಅಂತಂದ್ರೆ ಅವ್ರಿಗೆ ಏನಿರುತ್ತೆ, ಅವಾಗ ಹೈ ಆಸ್ಪಿರೇಷನ್ಸ್ ಇರುತ್ತೆ. ಸರ್ಕಾರ ನಮ್ಮ ಸಲುವಾಗಿ ಕೆಲಸ ಮಾಡ್ತಿರುವಂತದನ್ನ ಅವ್ರು ಅರ್ಥ ಮಾಡ್ಕೋತಾರೆ. ಸೊ ಅದಕ್ಕಾಗಿ ಸಬ್ಕಾ ಪ್ರಯಾಸ್ ಇದ್ದಾಗ ಹೈ ಆಸ್ಪಿರೇಷನ್ಸ್ ಇರುತ್ತೆ. ಅದ್ರ ಜೊತೆಲಿ ಪ್ರೈಡ್ ಇನ್ ಪಾಸ್ಟ್ ಅಂಡ್ ಪ್ರೆಸೆಂಟ್, ಅವರ ಹಳೆತನ ಕೂಡ ಗೌರವಿಸ್ತಾರೆ. ಅದೇ ರೀತಿಯಲ್ಲಿ ಮುಂದಿನ ಭವಿಷ್ಯವನ್ನು ಕೂಡ ಗೌರವಿಸ್ತಾರೆ, ಅಥವಾ ಈಗಿನ ಸದ್ಯದ ವರ್ತಮಾನವನ್ನು ಕೂಡ ಗೌರವಿಸ್ತಾರೆ.
ಅದೇ ರೀತಿಯಲ್ಲಿ ಹೋಪ್ ಅಂಡ್ ಕಾನ್ಫಿಡೆನ್ಸ್ ಆಫ್ ಬ್ರೈಟ್ ಫ್ಯೂಚರ್, ಮುಂದಿನ ದಿನಗಳಲ್ಲಿ ಸೊ ಒಳ್ಳೆಯ ಒಂದು ದಿನ ಬರುವಂತ ಎಲ್ಲ ಬ್ರೈಟ್ ಫ್ಯೂಚರ್ ಅನ್ನು ಕೂಡ ಅವ್ರು ನೋಡ್ಬೋದು, ಅಥವಾ ನೀವು ಅದನ್ನ ಅಚ್ಚೇ ದಿನ ಅಂತ ಕೂಡ ಕರೀಬಹುದು. ಓಕೆ, ಹೋಪ್ ಅಂಡ್ ಕಾನ್ಫಿಡೆನ್ಸ್ ಆಫ್ ಬ್ರೈಟ್ ಫ್ಯೂಚರ್. ಸೊ ಅದನ್ನೇ ಡೆವಲಪ್ಮೆಂಟ್ ಮಂತ್ರ ಅಂತ ಹೇಳ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇತ್ತು, ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಆಲ್. ಈಗ ಏನಾಗುತ್ತೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಬಂತು. ಈಗ ಅದರ ಜೊತೆಯಲ್ಲಿ ನಮ್ಗೆ ಏನ್ ಬೇಕಾಗತ್ತೆ, ಮತ್ತೆ ಸಬ್ಕಾ ಪ್ರಯಾಸ್ ಕೂಡ ಆಡ್ ಆಗ್ಬೇಕು ಅಂತ ಹೇಳ್ತಿದ್ರೆ. ಸೊ ಅದರ ಜೊತೆಯಲ್ಲಿ 3D ಬಗ್ಗೆ ಮಾತಾಡ್ತಾರೆ. 3D ಅಂತ ನೀವು ಕರಿಬಹುದು. ಅದರ 3 ಡೈಮೆನ್ಷನ್ ಅಲ್ಲ, ಅದರ ಬದಲಾಗಿ ಇಲ್ಲಿ ಡೆಮೋಗ್ರಫಿಯ ಬಗ್ಗೆ ಮಾತಾಡ್ತಾರೆ. ಡೆಮೋಗ್ರಫಿ ಅಂತಂದಾಗ ಜನಸಂಖ್ಯೆ, ನಮ್ಮಲ್ಲಿರುವಂತ ಜನಸಂಖ್ಯೆಯ ಬಗ್ಗೆ ಮಾತಾಡ್ತಾರೆ. ಡೆಮೋಕ್ರಸಿ ಪ್ರಜಾಪ್ರಭುತ್ವ, ಅದಲ್ಲದೆ ಡೈವರ್ಸಿಟಿ. ಸೊ ಇವೆಲ್ಲವುಗಳನ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ, ಅಥವಾ ಸಬ್ಕಾ ಪ್ರಯಾಸವನ್ನ ಯೂಸ್ ಮಾಡಿದ್ರೆ ಈ 3 ಪ್ರಾಪರ್ ಆಗಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಡೆಮೋಕ್ರಸಿ ಮತ್ತೆ ಡೈವರ್ಸಿಟಿ. ಸೊ ನೆಕ್ಸ್ಟ್ ಇವ್ರೇನ್ ಹೇಳ್ತಾರೆ, ಈಗ ಸದ್ಯದಲ್ಲಿ ನಮ್ಮಲ್ಲಿರೋದು 4 ಜಾತಿಗಳು ಅಂತ ಕರಿತಾರೆ. ಓಕೆ, 4 ಮೇಜರ್ ಕಾಸ್ಟ್ಸ್. ಏನ್ ಜಾತಿಗಳು ಅಂತಂದಾಗ ನೀವು ನಾರ್ಮಲ್ ಆಗಿ ಏನು ಬ್ರಾಹ್ಮಣ ಮತ್ತೆ ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಕರಿತೀರ. ಸೊ ಅದರ ಬದಲಾಗಿ ಈಗ ನಿಮ್ಗೆ 4 ಮೇಜರ್ ಕಾಸ್ಟ್ಗಳು ಅಂದ್ರೆ ಏನು, ಯಾವ ಪರ್ಟಿಕ್ಯುಲರ್ ಆದಂತ ವರ್ಗ ಆರ್ಥಿಕವಾಗಿ ಹಿಂದುಳಿದಿದೆ, ಸಾಮಾಜಿಕವಾಗಿ ಹಿಂದುಳಿದಿದೆ, ಅದರ ಬಗ್ಗೆ ಮಾತಾಡ್ತಿದ್ರು. ಸೊ ಇದರಲ್ಲಿ ಏನೇನು ನೋಡ್ತೀರಾ, ಒಂದು ಗರೀಬ್ ಅಥವಾ ಪುವರ್, ಬಡವರನ್ನ ನೋಡ್ತೀರಾ. ಮಹಿಳಾಯಿನ್ ಅಥವಾ ವುಮೆನ್, ಸೊ ಮಹಿಳೆಯರನ್ನು ನೋಡ್ತೀವಿ. ಅದರ ಜೊತೆಲಿ ಯುವಕರು ಅಥವಾ ಯುವ ಪೀಳಿಗೆ ಅಂತ ಕರಿಬಹುದು. ಓಕೆ, ಸೊ ಅದಲ್ಲದೆ ಮತ್ತೆ ಏನು, ಅನ್ನದಾತ, ರೈತರು. ಸೊ ಈ 4 ಮೇಜರ್ ಕಾಸ್ಟ್ಗಳಿದಾವೆ ಅಂತ ಹೇಳ್ತಾರೆ. ಅಗೇನ್ ಇದನ್ನ ಯಾಕೆ ಮಾಡಿದ್ದಾರೆ, ನೆಕ್ಸ್ಟ್ ಈ ಕಾಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಕೀಮ್ಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ಮೊದಲನೇದಾಗಿ ನೀವೇನ್ ನೋಡ್ತೀರಾ, ಪೀಪಲ್ ಸೆಂಟ್ರಿಕ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಹಾಗಾದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಲ್ಲಿ ಹೇಗೆ ಪೀಪಲ್ ಸೆಂಟ್ರಿಕ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಕೇಳಿದಾಗ ಬಹಳಷ್ಟು ಬೇರೆ ಬೇರೆ ಇದನ್ನ ಹೇಳ್ತಾರೆ. ಸೊ ಮೊದಲನೇದು ಸಬ್ಸ್ಟ್ಯಾಂಟಿವ್ ಡೆವಲಪ್ಮೆಂಟ್ ಆಫ್ ಆಲ್ ಫಾರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಫಿಸಿಕಲ್, ಡಿಜಿಟಲ್ ಅಂಡ್ ಸೋಷಿಯಲ್. ಸೊ ಭೌತಿಕವಾದಂತಹ ಮೂಲಸೌಕರ್ಯ ಆಗಿರ್ಬೋದು, ಡಿಜಿಟಲ್ ಮೂಲಸೌಕರ್ಯ ಆಗಿರ್ಬೋದು, ಸಾಮಾಜಿಕ ಮೂಲಸೌಕರ್ಯ ಆಗಿರ್ಬೋದು, ಇದನ್ನೆಲ್ಲ ಮೊದಲಿಗಿಂತ ಬಹಳ ಜಾಸ್ತಿಯಾಗಿ ನಾವೇನ್ ಮಾಡಿದೀವಿ, ಕನ್ಸ್ಟ್ರಕ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ನಾವೇನ್ ಮಾಡಿದೀವಿ, ತಂದಿದೀವಿ ಅಂತ. ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸೊ ಮತ್ಯಾವ ಹೆಸರಿಂದ ಕೂಡ ಕರಿತೀವಿ ಅಂತ ಕೇಳಿದಾಗ ಇದನ್ನ ನಾವೇನ್ ಕರಿತೀವಿ, ಸೊ ಇದನ್ನ ಇಂಡಿಯಾ ಸ್ಟ್ಯಾಕ್ ಅನ್ನುವಂತ ಹೆಸರಲ್ಲಿ ಕೂಡ ಕರೆಯಲಾಗುತ್ತೆ. ಇಂಡಿಯಾ ಸ್ಟ್ಯಾಕ್ ಅನ್ನುವಂತ ಹೆಸರಿಂದ ಕೂಡ ಕರೆಯಲಾಗುತ್ತೆ, ನೆನಪಲ್ಲಿ. ಸೊ ಇದಕ್ಕೆ ಬಹಳ ಬೇರೆ ಬೇರೆ ದೇಶಗಳಿಂದ, ಇವನ್ IMF ನಿಂದ ಕೂಡ ಬಹಳ ಏನಾಗಿದೆ ಅಪ್ರಿಸಿಯೇಷನ್ ಬಂದಿದೆ, ಅದಕ್ಕೆ ನೆನಪು. ಸೊ ಈಗ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರೋದ್ರಿಂದಾಗಿ ನಮ್ಗೆ ಏನಾಗುತ್ತೆ, ಇವನ್ ಫಾರ್ಮಲೈಸೇಷನ್ ಅಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೂ ಕೂಡ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಾರೆ. ಫಾರ್ಮಲೈಸೇಷನ್ ಅಂದ್ರೇನು, ಮೊದಲು ಇನ್ಫಾರ್ಮಲ್ ಆಗಿ ಇದ್ದಂತ ಆರ್ಗನೈಸೇಷನ್ಗಳು ಈಗ ಫಾರ್ಮಲ್ ಆಗತ್ತೆ, ಅಂದ್ರೆ ರಿಜಿಸ್ಟರ್ಡ್ ಆಗತ್ತೆ. ಮೊದಲು ಅನ್ರಿಜಿಸ್ಟರ್ಡ್ ಇತ್ತು, ಈಗ ರಿಜಿಸ್ಟರ್ಡ್ ಆಗುತ್ತೆ. ಫೈನಾನ್ಷಿಯಲ್ ಇನ್ಕ್ಲೂಷನ್, ಮೊದಲು ಯಾರಿಗೆ ಹಣಕಾಸಿನ ಸೇವೆಗಳು ಸಿಗ್ತಾ ಇರಲಿಲ್ವೋ ಅವರಿಗೆ ಅಫೋರ್ಡೆಬಲ್ ಕಾಸ್ಟ್ ಅಲ್ಲಿ ಹಣಕಾಸು ಸೇವೆಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್, ಹಣಕಾಸು ಒಳಗೊಳ್ಳುವಿಕೆ ಅಂತ ಕರೀತಾರೆ. ಅದಲ್ಲದೆ GST ಬಂದ ನಂತರ ಏನಾಗುತ್ತೆ ಅಂತ ಡೀಪನಿಂಗ್ ಅಂಡ್ ವೈಡನಿಂಗ್ ಆಫ್ ಟ್ಯಾಕ್ಸ್ ಬೇಸ್. ತೆರಿಗೆಯನ್ನ ಕಟ್ಟದೇ ಇರುವವರು ಕೂಡ ಈಗ ತೆರಿಗೆಯನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. GST ಬಂದ ನಂತರ ಟ್ಯಾಕ್ಸ್ ಕಂಪ್ಲೈನ್ಸ್ ಜಾಸ್ತಿ ಆಗ್ತಿರೋದು ಹೇಳುತ್ತೆ. ಡೀಪನಿಂಗ್ ಅಂಡ್ ವೈಡನಿಂಗ್ ಆಫ್ ಟ್ಯಾಕ್ಸ್ ಬೇಸ್. ಸೊ ನೆಕ್ಸ್ಟ್ strengthened financial sector brought savings, credit and investments back on track ಅಂತ ಹೇಳ್ತಾರೆ. ಹಣಕಾಸು ವಲಯ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಮತ್ತೆ ನಿಮ್ಗೆ ಏನಾಗಿದೆ, ಈಗ COVID-19 ನಂತರದಲ್ಲಿ ಕೂಡ ಉಳಿತಾಯಗಳು ಜಾಸ್ತಿ ಆಗಿರೋದು ನೋಡ್ತೀರಾ, ಅಥವಾ ಇವನ್ ಸಾಲಗಳು ಕೂಡ ಜಾಸ್ತಿ ಆಗಿರೋದು ನೋಡ್ತೀರಾ. ಇದರಿಂದಾಗಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮತ್ತೆ ವಾಪಸ್ ಮೊದಲಿನ ರೀತಿಯಲ್ಲಿ ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಇನ್ನು ಗಿಫ್ಟ್ IFSC ಬಗ್ಗೆ ನಾವು ಮಾತಾಡಿದ್ರೆ, ಗಿಫ್ಟ್ IFSC ಅಂತಂದಾಗೇನು, ಇದು ಗುಜರಾತ್ ಇಂಟರ್ನ್ಯಾಷನಲ್ ಫಿನ್ಟೆಕ್ ಸಿಟಿ ಅಂತ ಕರಿತೀರಾ. ಸೊ ಇದೊಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅಂತ ಕೂಡ ಕರಿತೀರಾ. ಸೊ ಇದರಲ್ಲಿ ಏನಾಗುತ್ತೆ, ಇದನ್ನ ಸ್ಥಾಪನೆ ಮಾಡಿರೋದ್ರಿಂದಾಗಿ ನಮ್ಗೆ ಗ್ಲೋಬಲ್ ಕ್ಯಾಪಿಟಲ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ಗಳು ಕೂಡ ಭಾರತಕ್ಕೆ ಬಹಳ ಜಾಸ್ತಿಯಾಗಿ ಬರ್ತಾ ಇರೋದನ್ನ ನೋಡ್ತಾರೆ. ಬೇರೆ ದೇಶದಿಂದ ಹೂಡಿಕೆ ಹೆಚ್ಚಾಗಿ ಬರ್ತಾ ಇರೋದನ್ನ ನೋಡ್ತೀರಾ ಈ ಒಂದು ಏರಿಯಾ. ಅದಲ್ಲದೆ ಇನ್ಫ್ಲೇಷನ್ ಮ್ಯಾನೇಜ್ಮೆಂಟ್ ನ ಸಂದರ್ಭದಲ್ಲಿ ಕೂಡ ನಾವು ಬಹಳಷ್ಟು ಪ್ರೊಆಕ್ಟಿವ್ ಸ್ಟೆಪ್ ಗಳನ್ನ ತಗೊಂಡಿದೀವಿ ಅಂತ ಹೇಳ್ತಾರೆ. ಸೊ ಅಗೇನ್ ಎಕನಾಮಿಕ್ ಸರ್ವೆನ ನೀವು ಮತ್ತೆ ಇದನ್ನ ಕನೆಕ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಎಕನಾಮಿಕ್ ಸರ್ವೆಯಲ್ಲಿ ಇದೆಲ್ಲ ಮಾಹಿತಿ ಇದೆ. ಭಾರತ್ ಆಟ, ಭಾರತ್ ರೈಸ್ ಈ ತರದೆಲ್ಲ ಕೊಟ್ಟಿರೋದಾಗಿರ್ಬೋದು, ಅಥವಾ ಗವರ್ಮೆಂಟ್ ಹೇಗೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡೋದಕ್ಕೆ ಅದಕ್ಕೆ ಒಂದು ಲಿಮಿಟ್ ಅನ್ನ ಹೇಳುತ್ತೆ. ಈ ತರದೆಲ್ಲ ನಿಮ್ಗೆ ಅದಕ್ಕೆ ಅದನ್ನ ಪ್ರೊಆಕ್ಟಿವ್ ಇನ್ಫ್ಲೇಷನ್ ಮ್ಯಾನೇಜ್ಮೆಂಟ್ ನ ಒಳಗಡೆ ಹೇಳ್ತೀವಿ.
ಸೊ ಅದಲ್ಲದೆ ಆಲ್ ಪಾರ್ಟ್ಸ್ ಆಫ್ ಕಂಟ್ರಿ ಬಿಕಮಿಂಗ್ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇನ್ ಎಕನಾಮಿಕ್ ಗ್ರೋತ್. ಸೊ ಎಲ್ಲಾ ದೇಶದ ಎಲ್ಲಾ ಭಾಗಗಳು ಕೂಡ ನಿಮ್ಗೆ ಏನಾಗುತ್ತೆ, ಆರ್ಥಿಕ ಬೆಳವಣಿಗೆಯಲ್ಲಿ ಒಳ್ಳೆಯ ಒಂದು ಕಾರ್ಯಾತ್ಮಕವಾದಂತಹ ಭಾಗವಾಗಿ ಪಾರ್ಟಿಸಿಪೆಂಟ್ಸ್ ಆಗಿ ಭಾಗವಹಿಸ್ತಿದ್ದಾರೆ. ಸೊ ಇದು ಪೀಪಲ್ ಸೆಂಟ್ರಿಕ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗಿರೋದನ್ನ ಹೇಳ್ತೀವಿ. ನೆಕ್ಸ್ಟ್ ಇಂಡಿಯಾದ ಮತ್ತೆ ವರ್ಲ್ಡ್ ಡಾಲರ್ನ GDP ಅಂದ್ರೆ ವರ್ಲ್ಡ್ ನ ಅವರೇಜ್ ಅನ್ನ ಮತ್ತೆ ಇಂಡಿಯಾವನ್ನ ನೀವೇನಾದ್ರೂ ಕಂಪೇರ್ ಮಾಡೋದಕ್ಕೋದ್ರೆ ಫೈನಾನ್ಷಿಯಲ್ ಇಯರ್ 2021 ಟೈಮ್ ಅಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಗ್ಲೋಬಲ್ ಅವರೇಜ್ ಎಷ್ಟು ಡೀಪನಿಂಗ್ ಆಗಿದೆಯಲ್ವಾ ಅದಕ್ಕಿಂತ ಜಾಸ್ತಿ ಏನಾಗಿದೆ ಭಾರತದಲ್ಲಿ ನಿಮ್ಗೆ ಈ ತರ ರಿಸೆಷನ್ ಆಗಿರೋದನ್ನ ನೋಡ್ತೀರಾ. ಆದ್ರೆ ನಂತರದಲ್ಲಿ 22ರಲ್ಲಿ ನೀವೇನ್ ನೋಡ್ತೀರಾ, ಗ್ಲೋಬಲ್ ಲೆವೆಲ್ ಯಾವ ರೀತಿಯ ಹೈಕ್ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ಮಟ್ಟಿನಲ್ಲಿ ಗ್ರೋತ್ ರೇಟ್ ಏನ್ ಕಾಣ್ತಾ ಇದೆ, ಇದು ಭಾರತದಲ್ಲಿ ಕಾಣ್ತಾ ಇದೆ. ಗ್ಲೋಬಲ್ ಅವರೇಜ್ ಗಿಂತ ಹೆಚ್ಚಿನ ಒಂದು GDP ಗ್ರೋತ್ ರೇಟ್ ಅಂತ ಹೊಂದಿರೋದನ್ನ ನೋಡ್ಬೋದು ಭಾರತ. ಸೊ ಒಳ್ಳೆಯ ರೀತಿಯಲ್ಲಿ ನಿಮ್ಗೆ ರಿಕವರಿ ಆಗ್ತಿರೋದನ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ಬರೋಣ. ಸೊ ಒಂದೊಂದು ಕಾಸ್ಟ್ಗೆ ಸಂಬಂಧಪಟ್ಟಾಗಿ ಮಾತಾಡ್ತಾ ಹೋಗ್ತಾರೆ. ಈಗ 4 ಕಾಸ್ಟ್ಗಳನ್ನ ಹೇಳಿದ್ವಲ್ಲ, ಅದರಲ್ಲಿ ಮೊದಲನೇದು ಗರೀಬ್. ಗರೀಬ್ ಕಲ್ಯಾಣ್ ದೇಶ್ ಕಾ ಕಲ್ಯಾಣ ಅಂತ ಕರಿತಿದ್ರು. ಹಾಗಾದ್ರೆ ಗರೀಬ್ ಅಥವಾ ಬಡವರ ಕಲ್ಯಾಣವೇ ದೇಶದ ಕಲ್ಯಾಣ ಅಂತ. ಸೊ ಇದರಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ನೋಡಿ ಡಿಕ್ಲೈನ್ ಇನ್ ಹೆಡ್ ಕೌಂಟ್ ರೇಷಿಯೋ ಅಂತ ಕೇಳ್ತಾರೆ. ಡಿಕ್ಲೈನ್ ಇನ್ ಹೆಡ್ ಕೌಂಟ್ ರೇಷಿಯೋ ಅಂದ್ರೆ ಏನು, ನಮ್ಮಲ್ಲಿ ಬಡವರ ಸಂಖ್ಯೆ ಅಥವಾ ಪ್ರಮಾಣ ಕಡಿಮೆ ಆಗ್ತಿರೋದನ್ನ ಹೇಳ್ತದೆ. 2005-6 ಸಂದರ್ಭದಲ್ಲಿ 55% ಅಷ್ಟಿತ್ತು. ಈಗ ಏನಾಗಿದೆ, ಇದು ಕಡಿಮೆ ಆಗಿ 2022-23 ಸಂದರ್ಭದಲ್ಲಿ 11%, 19-21 ಸಂದರ್ಭದಲ್ಲಿ 15% ಇದೆ ಅಂತ ಹೇಳ್ತಾರೆ. ಓಕೆ, ಹೆಡ್ ಕೌಂಟ್ ರೇಷಿಯೋ ಅಂದ್ರೆ ಏನು, ಈಗ 100 ಜನರನ್ನ ನೀವು ತಗೋತೀರಾ ಅಂದ್ರೆ 100 ಜನರಲ್ಲಿ ಎಷ್ಟು ಜನ ಸೊ ನಮ್ಗೆ ಬಡವರಿದ್ದಾರೆ ಅಂತ ಹೇಳ್ತೀರಾ. ಹೆಡ್ ಕೌಂಟ್ ಎಲ್ಲರನ್ನ ನೀವು ಕೌಂಟ್ ಮಾಡ್ತಿದ್ದೀರಾ ಅಂತೇಳಿ ಅರ್ಥ ಅಷ್ಟೇ, ಹೆಡ್ ಕೌಂಟ್ ರೇಷಿಯೋ ಅಂತ. ಓಕೆ, ನೆನಪಲ್ಲಿ. ಅದಲ್ಲದೆ ಈಗಾಗಾದ್ರೆ ಗರೀಬ್ ಅಥವಾ ಬಡವರ ಕಲ್ಯಾಣಕ್ಕಾಗಿ ಏನೇನ್ ಮಾಡಿದ್ವಿ, ಯಾವ್ದಾದ್ರು ಸಬ್ಸಿಡಿಗಳನ್ನ ಕೊಡ್ತೀವಿ ಅಥವಾ ಯಾವ್ದಾದ್ರು ಈ ತರದ ಬೆನಿಫಿಟ್ಸ್ ಗಳನ್ನ ಕೊಡ್ತೀವಿ ಅಂತಂದ್ರೆ ಅದೆಲ್ಲವನ್ನ ಏನ್ ಮಾಡ್ತಿದ್ವಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ನೇರ ಹಣ ವರ್ಗಾವಣೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದರಿಂದಾಗಿ ನಿಮ್ಗೆ ಏನಾಗುತ್ತೆ, ಕರಪ್ಷನ್ ಕಡಿಮೆ ಆಗುತ್ತೆ, ಅದಕ್ಕೆ ಮನಿ ಮಲ್ಟಿಪ್ಲೈಯರ್ ಇಫೆಕ್ಟ್ ಕೂಡ ಹೆಚ್ಚಾಗೋದನ್ನ ನೋಡ್ತೀವಿ. ಅದಲ್ಲದೆ 25 ಕೋಟಿಯಷ್ಟು ಜನರು ಇವರೇನಾಗಿದ್ರೆ ಮಲ್ಟಿ ಡೈಮೆನ್ಷನಲ್ ಪೋವರ್ಟಿಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಬಗ್ಗೆ ನೀವು ಮಾತಾಡಿದಾಗ ನಿಮ್ಗೆ ಗೊತ್ತಿರಬೇಕು, ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಬಿಡುಗಡೆ ಮಾಡೋದು ಅದು ಯಾವುದು, ಸೊ ಆಕ್ಸ್ಫರ್ಡ್ ಪೋವರ್ಟಿ ಅಂಡ್ ಹ್ಯೂಮನ್ ಇನಿಷಿಯೇಟಿವ್ ಮತ್ತೆ UNDP ಒಟ್ಟಿಗೆ ಸೇರಿ ಬಿಡುತ್ತೆ. ಅದರಲ್ಲಿ ನಿಮ್ಗೆ 10 ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಇನ್ನೊಂದು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನೀತಿ ಆಯೋಗ ಬಿಡುತ್ತೆ. ಆದ್ರೆ ನೀತಿ ಆಯೋಗ ಬಿಟ್ಟಿರೋದ್ರಲ್ಲಿ ಇತ್ತೀಚೆಗೆ ಏನ್ ಮಾಡಿದ್ದಾರೆ, 2 ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ದಾರೆ. ಒಂದು ಯಾವುದು, ಬ್ಯಾಂಕ್ ಅಕೌಂಟ್ ಅನ್ನ ಎಕ್ಸ್ಟ್ರಾ ತಗೊಂಡಿದ್ದಾರೆ. ಸೊ ಗ್ಲೋಬಲ್ ಲೆವೆಲ್ ದಿಂದ ಅದು 10 ಸೇಮ್ ಇರುತ್ತೆ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ನೀತಿ ಆಯೋಗದ ಒಳಗಡೆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಎಕ್ಸ್ಟ್ರಾ ತಗೊಂಡಿದ್ದಾರೆ, ಇನ್ನೊಂದನ್ನು ಮೆಟರ್ನಲ್ ಹೆಲ್ತ್ ಅನ್ನ ಎಕ್ಸ್ಟ್ರಾ ತಗೊಂಡಿದ್ದಾರೆ. ಓಕೆ, ಮೆಟರ್ನಲ್ ಹೆಲ್ತ್ ಏನಿಲ್ಲ ಇದನ್ನ ಎಕ್ಸ್ಟ್ರಾ ತಗೊಂಡಿದ್ದಾರೆ. ತಾಯಂದಿರ ಒಂದು ಆರೋಗ್ಯವನ್ನ, ಅದೇ ರೀತಿಯಲ್ಲಿ ಬ್ಯಾಂಕ್ ಅಕೌಂಟ್ಗಳ ಸಂಖ್ಯೆಯನ್ನ ಕೂಡ ತಗೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ನೀತಿ ಆಯೋಗನಲ್ಲಿ ಇದು 2 ಎಕ್ಸ್ಟ್ರಾ ಇರುತ್ತೆ. ಇನ್ನು OPHI ಮತ್ತೆ UNDP ಮಾಡೋದ್ರಲ್ಲಿ ಎಜುಕೇಶನ್ ಇರುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರುತ್ತೆ, ಅದ್ರ ಜೊತೆಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತೇಳಿ ಇರುತ್ತೆ. ಸೊ ಅದು 3 ನೋಡ್ತೀವಿ. ಸೊ 3ರ ಒಳಗಡೆ ನಿಮ್ಗೆ 10 ಬೇರೆ ಬೇರೆ ಪ್ಯಾರಾಮೀಟರ್ಸ್ ಬರುತ್ತೆ. ಓಕೆ, ನೀತಿ ಆಯೋಗದಲ್ಲಿ ಆ 10 ಪ್ಯಾರಾಮೀಟರ್ಸ್ ಇದೆ, ಅದ್ರ 2 ಎಕ್ಸ್ಟ್ರಾ ಆಡ್ ಮಾಡಿದರೆ ಟೋಟಲ್ ಆಗಿ 12 ಇದೆ ನೀತಿಯಲ್ಲಿ. ಬ್ಯಾಂಕ್ ಅಕೌಂಟ್ ಮತ್ತೆ ಮೆಟರ್ನಲ್ ಹೆಲ್ತ್ ಅನ್ನು ಕೂಡ ಆಡ್. ಇನ್ ನೆಕ್ಸ್ಟ್, ಕ್ರೆಡಿಟ್ ಅಸಿಸ್ಟೆನ್ಸ್ ಟು 78 lakh ಸ್ಟ್ರೀಟ್ ವೆಂಡರ್ಸ್ ಅಂಡರ್ PM ಸ್ವಾನಿಧಿ ಸ್ಕೀಮ್. ಸೊ ಇದು ಯಾವ ರೀತಿಯ ಸ್ಕೀಮ್ ಅಂತ, ಸ್ಟ್ರೀಟ್ ವೆಂಡರ್ಸ್ ಏನಿದ್ರೆ ಬೀದಿ ಬದಿ ವ್ಯಾಪಾರಿಗಳು, ಅವರಿಗೆ ಸಾಲದ ಒಂದು ಸಹಾಯವನ್ನ ಕೊಡೋದಕ್ಕೆ PM ಸ್ವಾನಿಧಿ ಅನ್ನುವಂತ ಒಂದು ಸ್ಕೀಮ್ ಅಂತ ತಂದಿದ್ವಿ. ಅದರ ಬಗ್ಗೆ ಕೂಡ ಮಾತಾಡ್ತೀವಿ. ನೆಕ್ಸ್ಟ್, ಎಂಪವರಿಂಗ್ ದಿ ಯೂತ್. ಹಾಗಾದ್ರೆ ಈ ಯುವಕರನ್ನ ಸಬಲೀಕರಣ ಮಾಡೋದಕ್ಕೆ ಏನ್ ಮಾಡಿದ್ವಿ, ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳ್ತಾರೆ, ಒಂದು ಸ್ಕಿಲ್ ಇಂಡಿಯಾ ಮಿಷನ್ ನ ಅಡಿಯಲ್ಲಿ ಅರೌಂಡ್ 1.4 ಕೋಟಿ ಯುವಕರನ್ನ ನಾವು ಟ್ರೈನ್ ಮಾಡಿದ್ವಿ ಅಂತ ಹೇಳ್ತೀವಿ. ಅದಲ್ಲದೆ ಫೋಸ್ಟರಿಂಗ್ ಆಂಟ್ರಪ್ರನ್ಯೂರಿಯಲ್ ಆಸ್ಪಿರೇಷನ್ಸ್ ಆಫ್ ಯೂತ್, ಸೊ ಅರೌಂಡ್ 43 crore ಲೋನ್ಸ್ ಅನ್ನ ನಾವು PM ಮುದ್ರಾ ಯೋಜನೆಯಿಂದ ಸೊ ಯುವಕರಿಗಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ಇದಲ್ಲದೆ PM ಶ್ರೀ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ. PM ಶ್ರೀ ಸ್ಕೂಲ್ಗಳು ಅಂತಂದ್ರೆ ಏನು, ಪ್ರೈಮ್ ಮಿನಿಸ್ಟರ್ಸ್ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಕರೀತಾರೆ. ಅಗೇನ್ ಈ ರೈಸಿಂಗ್ ಇಂಡಿಯಾ ಅಥವಾ PM ಶ್ರೀ ಸ್ಕೂಲ್ಗಳನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಇದು ಹೆಚ್ಚಾಗಿ ಯಾವ ರೀತಿಯ ಕೆಲಸವನ್ನ ಮಾಡುತ್ತೆ ಅಂತ ಕೇಳಿದಾಗ ನಮ್ಗೆ ಏನು ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ ಇದೆ, NEP 2020 2020ರಲ್ಲಿ ಬಂದಿರುವಂತಹ ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ, ಇದನ್ನ ಇಂಪ್ಲಿಮೆಂಟ್ ಮಾಡಿ ಬೇರೆ ಶಾಲೆಗಳಿಗೆ ಮಾಡೆಲ್ ಆಗಿ ಮಾದರಿಯಾಗಿ ನಿಲ್ಲುವಂತ ಒಂದು ಶಾಲೆಗಳಾಗಿ ಇದನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ PM ಶ್ರೀ ಸ್ಕೂಲ್ಗಳು. ಇವನ್ ಅದರಲ್ಲಿ ನೀವೇನ್ ನೋಡ್ತೀರಾ, ಬಜೆಟ್ ಅಲ್ಲಿ ಕೂಡ ಅಲೋಕೇಶನ್ ಜಾಸ್ತಿ ಮಾಡೋದು ನೋಡ್ತೀರಾ. ಅರೌಂಡ್ 50% ನಷ್ಟು ಜಾಸ್ತಿ, 4,000 ಇದ್ದು 6,050 ಕೊಡ್ತಾ ಇರೋದು ನೋಡ್ತೀರಾ.
ಸೊ ಇನ್ನು ಪಿ ಎಂ ಶ್ರೀ ಸ್ಕೂಲ್ಗಳನ್ನ ನೀವು ನೋಡ್ತೀರಾ ಅಂದ್ರೆ ಇದೇನು ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಕರಿತೀರಾ. ಸೊ ಅದ್ರ ಜೊತೆಲಿ ಇದೇನಾಗುತ್ತೆ, ವಿಲ್ ಹೆಲ್ಪ್ ಶೋಕೇಸ್ ದಿ ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ 2020 NEP 2020 ಇಂಪ್ಲಿಮೆಂಟ್ ಮಾಡಿ ತೋರಿಸ್ಕೊಡುತ್ತೆ. ಸೊ ಅದರ ಜೊತೆಲಿ ನಿಮ್ಗೆ ಏನಾಗುತ್ತೆ, ನಾರ್ಮಲ್ ಆಗಿ ಇದನ್ನ ಎಷ್ಟು ವರ್ಷಗಳಿಗೆ ತಗೊಂಡಿದ್ದೀರಾ ಈಗ ಅಂತ ಕೇಳಿದಾಗ 5 ವರ್ಷಗಳಿಗೆ ಈ ತರ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರಪೋಸ್ ಟು ಬಿ ಇಂಪ್ಲಿಮೆಂಟೆಡ್ ಓವರ್ ಅ ಪೀರಿಯಡ್ ಆಫ್ 5 years, 2022, 23 26, 27 ಸಂದರ್ಭದಲ್ಲಿ ಈ ತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮತ್ತೆ ಮುಂದೆ ಕೂಡ ಕಂಟಿನ್ಯೂ ಆಗ್ಬಹುದು, ಆದ್ರೆ ಈಗ ಸದ್ಯದಲ್ಲಿ ನಾವು ಹೇಳ್ತಿರೋದು 5 ವರ್ಷಗಳಿಗೆ. ಸೊ ನೆಕ್ಸ್ಟ್ ಉಳಿದಂತೆ ಎಜುಕೇಶನ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಕ್ಕೆ ಹೋದ್ರೆ IIT ನಂಬರ್ ಆಫ್ IIT ಜಾಸ್ತಿ ಆಗಿರೋದು ನೋಡ್ತೀರಾ. 2014ರಲ್ಲಿ 16 IIT ಇದ್ರೆ ಈಗ 23ರಲ್ಲಿ ಏನಾಗಿದೆ, 23 IITಗಳಾಗಿದೆ. AIIMS ಅಂದ್ರೆ ಏನು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸಸ್ ಅಂತ ಕರಿತೀರ. ಇದು MBBS ಅಥವಾ ಮೆಡಿಕಲ್ ಗೆ ಸಂಬಂಧಪಟ್ಟ ಹಾಗೆ 2014ರಲ್ಲಿ 7 ಕಾಲೇಜುಗಳಿದ್ದು ಅಥವಾ 7 ಯೂನಿವರ್ಸಿಟಿಗಳಿದೆ AIIMS ಇತ್ತು ಭಾರತದಲ್ಲಿ. ಈಗ ಏನಾಗಿದೆ, ಅದು 22 ಆಗಿದೆ ಅಂತ ಹೇಳ್ತಾರೆ. ಇವನ್ ಓವರ್ ಆಲ್ ಯೂನಿವರ್ಸಿಟಿಯಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ, ಹೆಚ್ಚಳ ಆಗಿದೆ ನೋಡ್ತಾರೆ. 723 ಯೂನಿವರ್ಸಿಟಿಗಳು 2014 ಸಂದರ್ಭದಲ್ಲಿ ಇದ್ರೆ 23 ಸಂದರ್ಭದಲ್ಲಿ 1113 ಯೂನಿವರ್ಸಿಟಿಗಳು ಇದಾವೆ ಅಂತ ಹೇಳ್ತಾರೆ. ಹಾಗೇನು ಓವರ್ ಆಲ್ ಆಗಿ ನೀವೇನ್ ಹೇಳ್ತಿದ್ರ, ಟೋಟಲ್ ಆಗಿ ನಮ್ಗೆ ಸಂಖ್ಯೆಗಳು ಜಾಸ್ತಿ ಆಗ್ತದೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳ ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಇನ್ನು ಮೂರನೇ ಫೋಕಸ್ ಏರಿಯಾಗೆ ಬರೋಣ, ಅದ್ಯಾವುದು, ವೆಲ್ಫೇರ್ ಆಫ್ ಫಾರ್ಮರ್ಸ್ ಅಥವಾ ಅನ್ನದಾತ ಅಂತ ಕರೀತೀವಿ. ಸೊ ಅನ್ನದಾತಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡ್ತೀರಾ, ಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ ಅರೌಂಡ್ 11.8 crore ಫಾರ್ಮರ್ಸ್ ಅಂಡರ್ PM ಕಿಸಾನ್. PM ಕಿಸಾನ್ ಯೋಜನೆ ಅಡಿಯಲ್ಲಿ ಅರೌಂಡ್ 11.8 ಕೋಟಿ ರೈತರಿಗೆ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ PM ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಕ್ರಾಪ್ ಇನ್ಸೂರೆನ್ಸ್ ಅನ್ನ ಅರೌಂಡ್ 4 ಕೋಟಿ ರೈತರಿಗೆ ನೀಡಿದೀವಿ ಅಂತ ಹೇಳ್ತಾರೆ. ಅದಲ್ಲದೆ ಇಂಟಿಗ್ರೇಷನ್ ಆಫ್ 1300 ಮಂಡೀಸ್ ಅಂದಾಗ ಇವನ್ APMC ಅಂತ ಕರೀತಾರೆ. APMCಗಳನ್ನ ಈ ನ್ಯಾಮ್ ನ ಅಡಿಯಲ್ಲಿ, ಇಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ನ ಅಡಿಯಲ್ಲಿ ಏನ್ ಮಾಡಿದೀವಿ, ರಿಜಿಸ್ಟ್ರೇಷನ್ ಅಥವಾ ಇಂಟಿಗ್ರೇಷನ್ ಮಾಡಿದೀವಿ ಅಂತ ಹೇಳ್ತಾರೆ. ಇನ್ನು ಗವರ್ಮೆಂಟ್ ಏನು ವೀಟ್ ಮತ್ತೆ ರೈಸ್ ಅನ್ನ ಪ್ರೊಕ್ಯೂರ್ ಮಾಡುತ್ತೆ, ಅದರಲ್ಲಿ ಕೂಡ ನಿಮ್ಗೆ ಏನ್ ಕಾಣುತ್ತೆ, ಸೊ ರೈಸ್ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಆಗಿರೋದು ನೋಡ್ತೀರಾ 23-24 ನ ಟೈಮ್ ನಲ್ಲಿ. ಸೊ ಇವನ್ ಗೋಧಿಯ ಒಂದು ಇದನ್ನ ನೀವು ನೋಡೋದಕ್ಕೆ ಹೋದ್ರೆ ಅದರಲ್ಲಿ ಏನಾಗುತ್ತೆ, ವೀಟ್ ಅಲ್ಲಿ ಕಡಿಮೆ ಆಗಿತ್ತು ಮಧ್ಯದಲ್ಲಿ 22-23 ನಲ್ಲಿ. ಈಗ ಮತ್ತೆ ಏನಾಗ್ತದೆ 23-24 ಅಲ್ಲಿ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಗೋದು ನೋಡ್ತೇವೆ. ಸೊ ಇನ್ನು ಲಾಸ್ಟ್ ಕಾಸ್ಟ್ ಗೆ ಬರೋಣ, ಅದು ಯಾವುದು, ನಾರಿ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ರ. ಅಗೇನ್ ಒಂದು ನಾರಿ ಶಕ್ತಿ ಒಂದೊಂದು ಬಿಲ್ ಅಂತ ಕೂಡ ಬಂದಿದೆ. ಅದರಲ್ಲಿ ನೀವೇನ್ ಮಾಡಿದಿರಾ, ನಮ್ಮ ಪಾರ್ಲಿಮೆಂಟ್ ನ ಒಳಗಡೆ ಮತ್ತೆ ಅದೇ ರೀತಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಳಗಡೆ ಸೊ ಅವ್ರಿಗೆ 1/3 ಅಂದ್ರೆ 3ರಲ್ಲಿ 1 ಭಾಗ ಸೊ ಸೀಟುಗಳನ್ನ ರಿಸರ್ವೇಶನ್ ಮಾಡಿರೋದನ್ನು ಕೂಡ ನೀವು ನೆನಪಲ್ಲಿಟ್ಟು. ಸೊ ಅದನ್ನ ಬಿಟ್ಟು ಮತ್ತೆ ಏನ್ ಹೇಳ್ತೀರಾ, 30 crore ಮುದ್ರಾ ಯೋಜನಾ ಲೋನ್ಸ್ ಡಿಸ್ಬರ್ಸ್ ಟು ವುಮನ್ ಆಂಟರ್ಪ್ರಿನರ್ಸ್. ಮಹಿಳಾ ಉದ್ಯಮಿಗಳಿಗೆ ಅರೌಂಡ್ ಮುದ್ರಾ ಯೋಜನೆಯಿಂದ 30 ಕೋಟಿ ಸಾಲವನ್ನ ನೀಡಲಾಗಿದೆ ಅಂತ ಹೇಳ್ತಾರೆ. ಅದಲ್ಲದೆ ಇನ್ಕ್ರೀಸ್ಡ್ ಫೀಮೇಲ್ ಎನ್ರೋಲ್ಮೆಂಟ್ ಇನ್ ಹೈಯರ್ ಎಜುಕೇಶನ್ ಬೈ 28% ಇನ್ 10 years. ಸೊ ಫಿಮೇಲ್ ಎನ್ರೋಲ್ಮೆಂಟ್ ಲಾಸ್ಟ್ 10 ವರ್ಷದಲ್ಲಿ ಅರೌಂಡ್ 28% ಅಷ್ಟು ನಮ್ಗೆ ಹೈಯರ್ ಎಜುಕೇಶನ್ ಅಲ್ಲಿ ಜಾಸ್ತಿ ಆಗಿರೋದು ನೋಡ್ತಾರೆ. ಅಂದ್ರೆ ಸೊ ಹೆಚ್ಚೆಚ್ಚಾಗಿ ಹೆಣ್ಣು ಮಕ್ಕಳು ಶಾಲೆಗೆ ಅಥವಾ ಕಾಲೇಜಿಗೆ ಹೈಯರ್ ಎಜುಕೇಶನ್ ಅನ್ನ ಪಡ್ಕೊಳ್ಳೋದಕ್ಕೆ ಬರ್ತಾ ಇರೋದು ನೋಡ್ಬೋದು. ಸೊ ಇನ್ನು 43% ಆಫ್ ಫಿಮೇಲ್ ಎನ್ರೋಲ್ಮೆಂಟ್ ಇನ್ ಸ್ಟೆಮ್ ಕೋರ್ಸಸ್ ಅಂತ ಕೇಳ್ತೀವಿ. ಸ್ಟೆಮ್ ಕೋರ್ಸಸ್ ಅಂದಾಗ ಸೈನ್ಸ್, ಟೆಕ್ನಾಲಜಿ, ಸೊ ಟೆಕ್ ಅಷ್ಟೇ ಬರ್ತೀನಿ, ಓಕೆ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ. ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಮೆಜಾರಿಟಿ ಆಗಿ ನಮ್ಗೆ ಏನಾಗ್ತಿತ್ತು ಇಲ್ಲಿ ತನಕ ಅಂತ ಕೇಳಿದಾಗ ಹೆಚ್ಚಾಗಿ ಪುರುಷ ಪ್ರಧಾನವಾದಂತ ಸ್ಟ್ರೀಮ್ ಆಗಿ ಕಾಣ್ತಾ ಇತ್ತು. ಆದ್ರೆ ಈಗ ಏನಾಗ್ತದೆ, ಇವನ್ ಮಹಿಳೆಯರ ಅಥವಾ ಸೊ ಹುಡುಗಿಯರ ಎನ್ರೋಲ್ಮೆಂಟ್ ಏನಿದೆ ಹಾಜರಾತಿ ಅದು ಕೂಡ ಜಾಸ್ತಿ ಆಗ್ತಿರೋದು ನೋಡ್ತೀವಿ. 43% ಬಂದಿರೋದು ನೋಡ್ತೀವಿ. ಸೊ ಇನ್ನು ನಾವೇನ್ ಹೇಳ್ತಿದ್ದೀವಿ, ಲಖಪತಿ ದೀದಿಗಳು ಅನ್ನುವಂತ ಒಂದು ಇದನ್ನು ಕೂಡ ತರ್ತೀರ. ಲಖಪತಿ ದೀದಿ 1 ಕೋಟಿ ಮಹಿಳೆಯರಿಗೆ, ಸೊ ಇವ್ರಿಗೆ ಏನ್ ಮಾಡ್ತೀವಿ, ಅದು ಕೂಡ SHG ಮೂಲಕ, SHG ಅಂದ್ರೆ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಸ್ವಸಹಾಯ ಸಂಘಗಳ ಮೂಲಕ ಅವರನ್ನ ಲಖಪತಿ ದೀದಿಗಳನ್ನಾಗಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರನ್ನ ಲಖಪತಿ ದೀದಿ ಅಂದ್ರೆ ಏನು, ಸೊ ಈಗ ನಾವು ಮಿನಿಮಮ್ ಒಂದು ವರ್ಷಕ್ಕೆ 1 ಲಕ್ಷ ಆದ್ರೂ ಆದಾಯ ಇರುವಂತ ವ್ಯಕ್ತಿಗಳು ಅಂತ ಹೇಳ್ತೀವಿ. ಓಕೆ, ಸೊ ಲಖಪತಿ ಅಂತಂದಾಗ ಓಕೆ ಲಕ್ಷಪತಿಗಳು ಅಂತ ಕರಿಬಹುದು. ಓಕೆ, ಸೊ ಇದನ್ನ ನೆನಪಲ್ಲಿ ಲಖಪತಿ ದೀದಿ ಅಂತೇಳಿ ಮಾಡ್ತೀರಾ. ಕೆಲವೊಬ್ರು ಹೇಳ್ಬೋದು, ಇಲ್ಲ ಸರ್ ಲಖಪತಿ ಅಂತೇಳಿ ಹೆಸರಿಟ್ಟಿರೋ ತಪ್ಪು, ಲಖಪತ್ನಿ ಅಂತೇಳಿ ಮಾಡ್ಬೇಕಾಗಿತ್ತು ಅಂತ ಹೇಳ್ಕೊಂಡು. ಓಕೆ, ಸೊ ಹೆಸರಿನಲ್ಲಿ ಏನೂ ಇಲ್ಲ, ಆದ್ರೆ ನೀವು ಅರ್ಥ ಮಾಡ್ಕೋಬೇಕು ಲಖಪತಿ ದೀದಿಗಳು ಅಂದ್ರೆ ಏನು ಅಂದ್ರೆ
1 ಕೋಟಿ ಮಹಿಳೆಯರನ್ನ ಅಟ್ಲೀಸ್ಟ್ ಅವರಿಗೆ 1 ವರ್ಷಕ್ಕೆ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತೀವಿ. ನಾರ್ಮಲ್ ಆಗಿ ಆದಾಯವನ್ನ ಗಳಿಸುವಂತ ಆರ್ಥಿಕ ಚಟುವಟಿಕೆಯಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಈಗ ಸದ್ಯದಲ್ಲಿ ಕಡಿಮೆ ಇದೆ, ಅದನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇನ್ ನೆಕ್ಸ್ಟ್ ಬರುತ್ತೆ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನು ನಾವು ನೋಡೋದಕ್ಕೋದ್ರೆ 17-18 ಸಂದರ್ಭದಲ್ಲಿ ಇದು ಎಷ್ಟಿತ್ತು? 23.3. 22-23 ಒಳಗಡೆ 37% ಆಗಿರೋದು ನೋಡ್ತಾರೆ. ಹಾಗೆ ನೆನಪಲ್ಲಿ ಫಿಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ನಮ್ಗೆ ಏನಾಗುತ್ತೆ? ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಆಗಿರ್ಬೋದು ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಆಗಿರ್ಬೋದು, ಅದರಲ್ಲಿ ಪ್ರಮುಖವಾದಂತ ಒಂದು ಪ್ಯಾರಾಮೀಟರ್ ಆಗಿ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಅಮೃತ ಕಾಲದಲ್ಲಿ ಹಾಗಾದ್ರೆ ನಮ್ದು ಏನು ಸ್ಟ್ರಾಟಜಿ ಇರುತ್ತೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ, ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನು ಸ್ಟ್ರಾಟಜಿ ಇದೆ? ಒಂದು, ಕಮಿಟ್ಮೆಂಟ್ ಟು ಮೀಟ್ ನೆಟ್ ಝೀರೋ ಬೈ 2070. 2070 ಅವಧಿಯ ಒಳಗಡೆ ನಾವೇನ್ ಮಾಡ್ತೀವಿ? ನಿವ್ವಳ ಶೂನ್ಯ ರಾಷ್ಟ್ರವಾಗ್ತೀವಿ ಅಂತ ಹೇಳ್ತೀವಿ. ನಿವ್ವಳ ಶೂನ್ಯ ಅಥವಾ ನೆಟ್ ಝೀರೋ ಅಂದ್ರೆ ಮೀನಿಂಗ್ ಏನು? ನಾವೆಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಮಿಷನ್ ಮಾಡ್ತೀವೋ ಅಷ್ಟನ್ನೇ ನಾವು ಮತ್ತೆ ವಾಪಸ್ ಏನ್ ಮಾಡ್ಬೇಕಾಗುತ್ತೆ? ಸೊ ಸಿಂಕ್ ಮಾಡೋದಕ್ಕೆ ಆದ್ರೆ ನಾವೇನು ಎಕ್ಸ್ಟ್ರಾ ಮತ್ತೆ ಅಟ್ಮಾಸ್ಫಿಯರ್ಗೆ ಆಡ್ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನ ಏನ್ ಕೆತ್ತೀವಿ? ನೆಟ್ ಝೀರೋ ಅಂತ ಕೆತ್ತೀವಿ. ಸೊ ಅದನ್ನ 2070 ನಾವು ಅಚೀವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ಏನ್ ಮಾಡ್ತೀವಿ? ವಿಂಡ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಫಂಡಿಂಗ್ ಮಾಡ್ತಾ ಇರೋದು ನೋಡ್ತೀರಾ. ಸೊ ಅದಲ್ಲದೆ ಕೋಲ್ ನ ಗ್ಯಾಸಿಫಿಕೇಶನ್ ಮತ್ತೆ ಲಿಕ್ವಿಫ್ಯಾಕ್ಷನ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ನೋಡ್ತೀರಾ. ಅದಲ್ಲದೆ ಫೇಸ್ಡ್ ಮ್ಯಾಂಡೇಟರಿ ಬ್ಲೆಂಡಿಂಗ್ ಆಫ್ CNG, PNG ಅಂಡ್ ಕಂಪ್ರೆಸ್ಡ್ ಬಯೋಗ್ಯಾಸ್. ಸೊ ಇವುಗಳನ್ನ ಬ್ಲೆಂಡಿಂಗ್ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೀವಿ. ಅದಲ್ಲದೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಬಯೋಮಾಸ್ ಅಗ್ರಿಗೇಷನ್ ಮಷಿನರಿ. ಸೊ ಬಯೋಮಾಸ್ ಅಂದ್ರೆ ಕಟ್ಟಿಗೆಗೆ ಸಂಬಂಧಪಟ್ಟಿದ್ದು, ಅವುಗಳ ಉರುವಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವುಗಳ ಅಗ್ರಿಗೇಷನ್ ಮಷಿನರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಹಣಕಾಸಿನ ಒಂದು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನು ರೂಫ್ ಟಾಪ್ ಸೋಲರೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಪರ್ಟಿಕ್ಯುಲರ್ ಅಂತ ಯೋಜನೆ ತರ್ತೀವಿ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಅದನ್ನ ನಾವು ಆಲ್ರೆಡಿ ನೋಡಿದೀವಿ, ಸೂರ್ಯ ಗರ್ ಅಂತೇಳಿ ಯೋಜನೆ ನೋಡಿದೀವಿ ಹೌದಾ? ಸೂರ್ಯ ಗರ್ ಯೋಜನೆ. ಸೊ ಅದು 1 ಕೋಟಿ ಮನೆಗಳಿಗೆ, ಸೊ ಇವ್ರೇನ್ ಮಾಡಿದ್ದಾರೆ? ಪ್ರತಿ ತಿಂಗಳಿಗೆ 300 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಗ್ರಿಡ್ ಕನೆಕ್ಷನ್ ಅಲ್ಲ, ಅದರ ಬದಲಾಗಿ ಏನು? ಸೋಲಾರ್ ಪ್ಯಾನೆಲ್ ಅನ್ನ ನೀವು ಹಾಕೋಬೇಕು ಅಂತ. ಸೊ ಅದು ರೂಫ್ ಟಾಪ್ ಸೋಲರೈಸೇಷನ್ಗೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ಅಡಾಪ್ಷನ್ ಆಫ್ ಇ ಬಸ್ಸಸ್ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್. ಸೊ ಈ ಬಸ್ಗಳನ್ನ ಅಂದ್ರೆ ಇಲೆಕ್ಟ್ರಿಕಲ್ ಬಸ್ಗಳನ್ನ ಬಳಸುವಂತ ಪ್ರಯತ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್. ಅದಲ್ಲದೆ ಸ್ಟ್ರೆಂಥನಿಂಗ್ ಇ ವೆಹಿಕಲ್ ಎಕೋಸಿಸ್ಟಮ್ ಬೈ ಸಪೋರ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಚಾರ್ಜಿಂಗ್. ಸೊ ಹೆಚ್ಚೆಚ್ಚಾಗಿ ಇಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಉತ್ಪಾದನೆ ಮಾಡೋದಕ್ಕೆ ಮತ್ತು ಅವುಗಳನ್ನ ಸೊ ಚಾರ್ಜ್ ಮಾಡೋದಕ್ಕೆ, ಚಾರ್ಜಿಂಗ್ ಸೊ ಫೆಸಿಲಿಟಿಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಮಾಡೋದ್ರಿಂದಾಗಿ ನಾವೇನ್ ಮಾಡಬಹುದು? ಹೆಚ್ಚಾಗಿ ಈ ವೆಹಿಕಲ್ ಗಳನ್ನ ಬಳಸುವಂತದನ್ನ ಎನ್ಕರೇಜ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನ್ಯೂ ಸ್ಕೀಮ್ ಆಫ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಬಯೋ ಫೌಂಡ್ರಿ ಟು ಬಿ ಲಾಂಚ್ ಟು ಸಪೋರ್ಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಲ್ಟರ್ನೇಟಿವ್ಸ್ ಅಂತ ಕೇಳ್ತಾರೆ. ಈಗ ನಾರ್ಮಲ್ ಆಗಿ ನೀವು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಫೌಂಡ್ರಿ ಮಾಡ್ತೀರಾ ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ? ಎಮಿಷನ್ಸ್ ಜಾಸ್ತಿ. ಬಯೋ ಮ್ಯಾನುಫ್ಯಾಕ್ಚರಿಂಗ್, ಬಯೋ ಫೌಂಡ್ರಿ ಅಂತ ಏನ್ ಮಾಡ್ತೀರಾ? ಆದಷ್ಟು ಕಡಿಮೆ ಎಮಿಷನ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ. ಇನ್ನು ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ನಾನ್ ಫಾಸಿಲ್ ಫ್ಯೂಯಲ್ ಇನ್ಸ್ಟಾಲ್ಡ್ ಎಲೆಕ್ಟ್ರಿಕಲ್ ಕೆಪಾಸಿಟಿಯನ್ನು ನೀವು ನೋಡ್ಕೊಂಡ್ರೆ, ನಾನ್ ಫಾಸಿಲ್ ಫ್ಯೂಯಲ್ ಅನ್ನ ಹೇಳ್ತಿದ್ರೆ ಅರ್ಥ ಮಾಡ್ಕೊಳ್ಳಿ. ನಾನ್ ಫಾಸಿಲ್ ಫ್ಯೂಯಲ್ ಅಂದ್ರೆ ಏನು? ಸೊ ಇಲ್ಲಿ ನಾವು ರಿನ್ಯೂವೇಬಲ್ ಎನರ್ಜಿಯ ಬಗ್ಗೆ ಮಾತಾಡ್ತಿದ್ವಿ. ಅಥವಾ ಕಲ್ಲಿದ್ದಲು ಮತ್ತೆ ಡೀಸೆಲ್ ಅನ್ನ ಬಿಟ್ಟು ಉಳಿದಂತದ್ರಿಂದ ಇಲ್ಲಿ ಎಷ್ಟು ಬರ್ತಾ ಇದೆ ಅಂತ ಹೇಳ್ತೀವಿ. 2004 ಸಂದರ್ಭದಲ್ಲಿ ಇದು 30% ಇತ್ತು, ಈಗೇನಾಗಿದೆ 43.9% ಆಗಿದೆ. ಹಾಗೆ ನೆನಪಿರ್ಲಿ, ನಾವು ಕೆಲವೊಂದು ಕಡೆಗಳಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಹೇಳ್ತೀವಿ? 2030ಗೆ ನಾವು 40% ಉತ್ಪಾದನೆ ಮಾಡ್ಬೇಕು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಆಲ್ರೆಡಿ 43.9% ಇದೆ. ಹಾಗಾದ್ರೆ 40% ಅಚೀವ್ ಆಯ್ತಲ್ಲ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೇನಿದೆ ಇದರಲ್ಲಿ ಇವನ್ ಹೈಡಲ್ ಅಥವಾ ಹೈಡ್ರೋ ಪವರ್ ಅನ್ನು ಕೂಡ ನೀವು ಆಡ್ ಮಾಡ್ಕೊಂಡಿದ್ದೀರಾ. ಆದ್ರೆ ಇಲ್ಲಿ ನೀವು 40% ಅಂತಂದಾಗ ಹೈಡ್ರೋವನ್ನ ಬಿಟ್ಟು ಉಳಿದಂತ ರಿನ್ಯೂವೇಬಲ್ ಎನರ್ಜಿ ಸಿಸ್ಟಮ್ ಅನ್ನ, ರಿನ್ಯೂವೇಬಲ್ ಎನರ್ಜಿಯನ್ನ ಹೇಳ್ತಿದ್ದಾರೆ. ಓಕೆ, ಸೊ ಅದಕ್ಕೆ ನೆನಪಲ್ಲಿ. ನೆಕ್ಸ್ಟ್ LPG ಕನೆಕ್ಷನ್ಸ್ ಅನ್ನ 10 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಯಾವ ಒಂದು ಯೋಜನೆ ಅಡಿಯಲ್ಲಿ? ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ. LED ಬಲ್ಬ್ಗಳನ್ನ, LED ಟ್ಯೂಬ್ಲೈಟ್ ಗಳನ್ನ ಕೊಟ್ಟು ಅದರ ಮೂಲಕ ಎನರ್ಜಿ ಎಫಿಷಿಯನ್ಸಿನ ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ರೆ ಯಾವ ಯೋಜನೆ ಅಡಿಯಲ್ಲಿ? ಅದು ಉಜಾಲ ಯೋಜನೆ ಅಡಿಯಲ್ಲಿ. ಉಜಾಲ ಯೋಜನೆ ಬೇರೆ, ಓಕೆ, ಉಜ್ವಲ ಬೇರೆ. ಓಕೆ, ನೆನಪಲ್ಲಿ. ಅದಲ್ಲದೆ ಇವನ್ ಏನ್ ಮಾಡ್ತೀವಿ? LED ಸ್ಟ್ರೀಟ್ ಲೈಟ್ ಗಳನ್ನು ಕೂಡ ನಾವೇನ್ ಮಾಡಿದೀವಿ? SNLP ಯೋಜನೆ ಅಡಿಯಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. SNLP ಯೋಜನೆ ಅಡಿ. ನೆಕ್ಸ್ಟ್ ಬರೋಣ. ಸೊ ಹಾಗಾದ್ರೆ ಮತ್ತೆ ಯಾವ ರೀತಿಯ ಸ್ಟ್ರಾಟಜಿ ಇದೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದಾಗ, ಒಂದು PM ಗತಿಶಕ್ತಿ ಈ ಒಂದು ಯೋಜನೆ ಅಡಿಯಲ್ಲಿ ಅಥವಾ PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಡಿಯಲ್ಲಿ ನಾವೇನ್ ಮಾಡ್ತೀವಿ?
ಬಹಳಷ್ಟು ಮಿನಿಸ್ಟ್ರಿಗಳನ್ನ 16 ಮಿನಿಸ್ಟ್ರಿಗಳನ್ನ ಒಟ್ಟಿಗೆ ಸೇರಿಸಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ನೀಲಿ ನಕ್ಷೆಗಳನ್ನ ಒಟ್ಟಿಗೆ ಸೇರಿಸ್ ಮಾಡಿಕೊಂಡು ನಂತರದಲ್ಲಿ ಏನ್ ಮಾಡ್ತೀವಿ ಅವುಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಅದಲ್ಲದೆ ಪ್ರಮೋಷನ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆಗಳು ಕೂಡ ಭಾರತಕ್ಕೆ ಬರೋದಕ್ಕೆ ನಾವೇನ್ ಮಾಡ್ತಿದೀವಿ ಹೆಚ್ಚೆಚ್ಚಾಗಿ ಈ ತರದ ಒಂದು ಪ್ರಮೋಷನ್ ಉತ್ತೇಜನವನ್ನ ನೀಡ್ತಾ ಇರೋದು ನೋಡ್ತೇವೆ. ಅದಲ್ಲದೆ ಎಕ್ಸ್ಪಾನ್ಷನ್ ಆಫ್ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಸ್ ಅಂಡ್ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ನ್ಯೂ ಏರ್ಪೋರ್ಟ್ಸ್ ಅಂಡರ್ ಯುಡಾನ್ ಸ್ಕೀಮ್. ಇನ್ನು ಉಡೇ ದೇಶ್ ಕಿ ಆಮ್ ನಾಗರಿಕ ಅಥವಾ ರೀಜನಲ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತ ಯೋಜನೆ ಇದೆ, ಅದರ ಒಳಗಡೆ ಕೂಡ ನಾವೇನ್ ಮಾಡ್ತೀವಿ ಏರ್ಪೋರ್ಟ್ ಗಳನ್ನ ಅಥವಾ ಹೊಸ ಏರ್ಪೋರ್ಟ್ ಗಳನ್ನ ಸ್ಥಾಪನೆ ಮಾಡೋದನ್ನು ಕೂಡ ನಾವು ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದಲ್ಲದೆ ಪ್ರಮೋಷನ್ ಆಫ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ವಯಾ ಮೆಟ್ರೋ ರೈಲ್ ಅಂಡ್ ನಮೋ ಭಾರತ್. ಮೆಟ್ರೋ ರೈಲ್ ಆಗಿರ್ಬೋದು ಅಥವಾ ನಮೋ ಭಾರತ್ ಅಂತ ಸೊ ಟ್ರೈನ್ ಗಳ ಮೂಲಕ ನಾವೇನ್ ಮಾಡ್ತೀವಿ ಇವನ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ನ ನಗರ ಪ್ರದೇಶವನ್ನ ಸುಧಾರಣೆ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸೊ ಇನ್ನು ಓವರ್ ಆಲ್ ಆಗಿ ಗವರ್ಮೆಂಟ್ ನ ಸ್ಪೆಂಡಿಂಗ್ ನ ಟ್ರೆಂಡ್ ಅನ್ನ ನೀವು ನೋಡೋದಕ್ಕೆ ಏನಾಗಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗ್ತಿದೆ ಹೆಚ್ಚಳ ಆಗ್ತಿರೋದನ್ನ ನೋಡ್ತೀರಾ. ಸೊ ಇನ್ನು FDI ಇನ್ಫ್ಲೋ ಕೂಡ ಜಾಸ್ತಿ ಆಗಿರೋದನ್ನ ನೋಡ್ತಾರೆ. 2005-14 14-23 ಈ ಅವಧಿಗೆ ಹೇಳ್ತಾರೆ. ಈಗ 23ರ ನಂತರದಲ್ಲಿ ಅಥವಾ 22ರ ನಂತರದಲ್ಲಿ ನೀವು ನೋಡೋದಕ್ಕೆ ಸ್ವಲ್ಪ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ನ್ಯಾಷನಲ್ ಹೈವೇಸ್ ಏನಾಗಿದೆ ಹೆಚ್ಚೆಚ್ಚಾಗಿ ನಾವು ಕ್ರಿಯೇಟ್ ಮಾಡಿದೀವಿ ಅಂತ ಹೇಳ್ತೀರಾ. ಅದರ ಜೊತೆಲಿ ಇವನ್ ಮೇಜರ್ ಪೋರ್ಟ್ ನ ಒಳಗಡೆ ಕಾರ್ಗೋ ಟ್ರಾಫಿಕ್ ಕೂಡ ಜಾಸ್ತಿ ಆಗಿರೋದನ್ನ ಹೇಳ್ತೀರಾ. ಎಲೆಕ್ಟ್ರಿಫೈಡ್ ರೈಲ್ ರೂಟ್ ಗಳು ಕೂಡ ಹೆಚ್ಚಳ ಆಗಿರೋದನ್ನ ನೋಡ್ತೀರಾ. ಏರ್ಕ್ರಾಫ್ಟ್ ಮೂವ್ಮೆಂಟ್ ಕೂಡ ಜಾಸ್ತಿ ಆಗಿರೋದು ನೋಡ್ತೀರಾ. ನಂಬರ್ ಆಫ್ ಏರ್ಪೋರ್ಟ್ಸ್ ಗಳು ಕೂಡ ಜಾಸ್ತಿ ಆಗೋದು ನೋಡ್ತೀರಾ. ಅಗೇನ್ ಇದನ್ನೆಲ್ಲ ನೀವು ಈ ತರ ನಂಬರ್ಸ್ ಅನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದರ ಬದಲಾಗಿ ಏನನ್ನ ಯೋಚನೆ ಮಾಡ್ಬೇಕು ನೀವು, ಓವರ್ ಆಲ್ ಆಗಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಮಾಡ್ತಿದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹೌದಾ, ಈಗ ರೋಡ್ ನ ಉದ್ದ ಜಾಸ್ತಿ ಆದ್ರೂ ಅದು ಇಂಪ್ರೂವ್ಮೆಂಟ್ ಹೌದಾ. ಸೊ ಹೆಚ್ಚೆಚ್ಚಾಗಿ ಕಾರ್ಗೋ ಟ್ರಾಫಿಕ್ ಬರ್ತಾ ಇದೆ ಅಂದ್ರೆ ಅದು ಕೂಡ ಇಂಪ್ರೂವ್ಮೆಂಟ್. ಹೆಚ್ಚೆಚ್ಚು ನೀವು ಏರ್ಪೋರ್ಟ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಅದು ಕೂಡ ಇಂಪ್ರೂವ್ಮೆಂಟ್. ಎಲ್ಲದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂತ ನೆನಪಲ್ಲಿ. ಇವನ್ ನಿಮ್ಗೆ ಮತ್ತೊಂದು ಏನ್ ನೆನಪಿರ್ಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಇರೋದು ಕೂಡ ನೆನಪಿರ್ಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ. ಹಾಗಾದ್ರೆ ಈ ಸಂದರ್ಭದಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನ ಮಾಡಿದೀವಿ ಅಥವಾ ಅದ್ರ ಜೊತೆಲಿ ಬೆಳವಣಿಗೆ ಕೂಡ ಆಗಿದೆ ಅಂತ ಕೇಳಿದಾಗ ಎಸ್ ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಂದು ಇದನ್ನ ಹೇಳ್ತಾರೆ. ಹೌಸಿಂಗ್ ಫಾರ್ ಆಲ್, ಎಲ್ಲರಿಗೂ ಮನೆಗಳನ್ನ ಕಟ್ಟಿಕೊಡ್ತಾ ಇರೋದು, ಪಕ್ಕಾ ಮನೆಗಳನ್ನ. ಅದು ಯಾವುದು, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ತಾರೆ. ಇಂದಿರಾ ಆವಾಸ್ ಯೋಜನಾ ಅಂತೇಳಿ ಮೊದಲಿತ್ತು, ಅದನ್ನ ಹೆಸರನ್ನ ಚೇಂಜ್ ಮಾಡಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳಿ ಮಾಡಿದ್ವಿ. ಇನ್ನು ಹರ್ ಘರ್ ಜಲ್ ಅಂತ ಕೇಳ್ತೀವಿ, ಜಲ ಜೀವನ್ ಮಿಷನ್ ನ ಅಡಿಯಲ್ಲಿ ಪ್ರತಿ ಮನೆಗೂ ನೀರನ್ನ ತಲುಪಿಸುವಂತ ಪ್ರಯತ್ನವನ್ನು. ಇನ್ ನೆಕ್ಸ್ಟ್ ಇಲೆಕ್ಟ್ರಿಸಿಟಿ ಫಾರ್ ಆಲ್, ಎಲ್ಲರಿಗೂ ವಿದ್ಯುತ್ ಶಕ್ತಿಯನ್ನ ಒದಗಿಸುವಂತ ಪ್ರಯತ್ನವನ್ನ ಹೇಳ್ತೀರಾ. ಅದಲ್ಲದೆ ನಮ್ಗೆ ಕುಕಿಂಗ್ ಗ್ಯಾಸ್ ಫಾರ್ ಆಲ್, ಅಗೇನ್ ಎಲೆಕ್ಟ್ರಿಸಿಟಿ ಫಾರ್ ಆಲ್ ನ ಒಳಗಡೆ ನೀವು ಉಜಾಲಾ ಯೋಜನೆಯನ್ನು ಹೇಳ್ಬೋದು, LED ಲೈಟ್ ಗಳನ್ನ ಕೊಟ್ಟಿರೋದು. ಅದಲ್ಲದೆ ಒಂದು ರೂರಲ್ ಎಲೆಕ್ಟ್ರಿಫಿಕೇಶನ್, ದೀನ್ ದಯಾಳು ಉಪಾಧ್ಯಾಯ ರೂರಲ್ ಎಲೆಕ್ಟ್ರಿಫಿಕೇಶನ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ನೀವು ಹೇಳ್ಬೋದು. ಸೊ ನೆಕ್ಸ್ಟ್ ಕುಕಿಂಗ್ ಗ್ಯಾಸ್ ಫಾರ್ ಆಲ್, ಎಲ್ಲರಿಗೂ ನಾವೇನ್ ಮಾಡ್ತಾ ಇದೀವಿ ಕುಕಿಂಗ್ ಗ್ಯಾಸ್ ಅನ್ನ ಒದಗಿಸುವಂತ ಪ್ರಯತ್ನ. ಅದು ಯಾವುದು, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ. ಫೈನಾನ್ಷಿಯಲ್ ಇನ್ಕ್ಲೂಷನ್, ಹಣಕಾಸು ಒಳಗೊಳ್ಳುವಿಕೆ ಅಂತಂದಾಗ ಇವನ್ ನೀವೇನ್ ಹೇಳ್ಬೋದು, ಜನಧನ್ ಯೋಜನೆಯನ್ನ ಇಲ್ಲಿ ಕೋಟ್ ಮಾಡ್ಬೋದು, ಜನಧನ್ ಯೋಜನೆ. ಅಥವಾ ಇದನ್ನ ಸಂಬಂಧಪಟ್ಟ ಹಾಗೆ ನಾರ್ಮಲ್ ಆಗಿ ಈ ತರದ ಒಂದು ಟ್ರಿನಿಟಿಯ ಬಗ್ಗೆ ಮಾತಾಡ್ತಾರೆ, ಜಾಮ್ ಟ್ರಿನಿಟಿ ಅಂತ ಹೇಳ್ಕೊಂಡು. ಜಾಮ್ ಟ್ರಿನಿಟಿ ಅಂದ್ರೆ ಏನು, ಜೆ ಅಂದ್ರೆ ಜನಧನ್, ಎ ಅಂತಂದ್ರೆ ಆಧಾರ್, ಮತ್ತೆ ಎಂ ಅಂದ್ರೆ ಮೊಬೈಲ್. ಇವು ಮೂರನ್ನು ಲಿಂಕ್ ಮಾಡೋದನ್ನ ಹೇಳ್ತಾರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಸಂಬಂಧಪಟ್ಟ. ನೆಕ್ಸ್ಟ್ ಫುಡ್ ಸೆಕ್ಯೂರಿಟಿ. ಸೊ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರದ ಭದ್ರತೆಯ ಒಳಗಡೆ ನೀವು ನೋಡೋದಕ್ಕೆ ಇವನ್ ಇಲ್ಲಿಯೂ ಕೂಡ ನಾವೇನ್ ಮಾಡ್ತೀವಿ, ಫ್ರೀ ರೇಷನ್ ಅನ್ನ ಅರೌಂಡ್ 80 ಕೋಟಿ ಜನರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಇಲ್ಲಿ ಕೋಟ್ ಮಾಡಬಹುದು. ಅದಲ್ಲದೆ MSP ಫಾರ್ ಫಾರ್ಮರ್ಸ್, ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡ್ತಾರೆ. ಸೊ ಇವೆಲ್ಲ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ಸ್ಟ್ರಾಟಜಿಯನ್ನು ನೋಡಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇದಕ್ಕಾಗಿ ರಾಜ್ಯಗಳಿಗೂ ಕೂಡ ಏನ್ ಮಾಡ್ತೀವಿ, ಅಸಿಸ್ಟ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂದ್ರೆ ಏನಿಲ್ಲ, ಕೆಲವೊಂದು ಜಿಲ್ಲೆಗಳನ್ನ ಒಂದು ವಲಯಗಳ ಒಳಗಡೆ ಗುರುತಿಸ್ತೀವಿ. ಆ ವಲಯದ ಒಳಗಡೆ ಆ ಜಿಲ್ಲೆ ಬಹಳ ಚೆನ್ನಾಗಿ ಕೆಲಸ ಮಾಡೋ ತರ ಮಾಡ್ತೀವಿ. ಸೊ ಈಗ ಈ ಜಿಲ್ಲೆ ಆವಾಗ ನಿಮ್ಗೆ ಈ ತರ ಚೆನ್ನಾಗಿ ಕೆಲಸ ಮಾಡಿದೆ ಅಂದ್ರೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಏನಾಗುತ್ತೆ, ಇದು ರೋಲ್ ಮಾಡೆಲ್ ಆಗುತ್ತೆ. ಸೊ ಅದರ ಆಧಾರದ ಮೇಲೆ ಸುತ್ತಮುತ್ತಲಿನ ಜಿಲ್ಲೆಗಳು ಕೂಡ ಏನಾಗುತ್ತೆ, ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇವನ್ ಇದರ ಒಳಗಡೆ ಕೂಡ ನೀವು ಏನಾಗುತ್ತೆ, ಇವನ್ ಪರ್ಸೆಂಟೇಜ್ ಆಫ್ ವುಮೆನ್ ರಿಜಿಸ್ಟರ್ಡ್ ಫಾರ್ ಆಂಟಿನಟಲ್ ಕೇರ್ ಗಳನ್ನ ನೀವು ನೋಡೋದಕ್ಕೆ ಸೊ ಇದು ಕೂಡ ಹೆಚ್ಚಳ ಆಗಿರೋದು ನೋಡ್ತೀರಾ. 89% ನಷ್ಟು ಹೆಚ್ಚಳ ಆಗಿರೋದು ನೋಡ್ತೀರಾ. ಇವನ್ ನಂಬರ್ ಆಫ್ ಎನ್ರೋಲ್ಮೆಂಟ್ಸ್ ಅಂಡರ್ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇದರಲ್ಲಿ ಕೂಡ ನಿಮ್ಗೆ ಏನಾಗಿದೆ, ಸೊ ಈ ತರ ಎನ್ರೋಲ್ಮೆಂಟ್ ಆಗಿರೋದು ಜಾಸ್ತಿ ಆಗಿರೋದು ನೋಡ್ತೀವಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಕ್ಕೆ ಎನ್ಕರೇಜ್ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್, ಎಲ್ಲರಿಗೂ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ.
ಇನ್ನು ಸಕ್ಷಮ ಅಂಗನವಾಡಿ ಪೋಷಣ್ 2.0 ಈ ತರದೆಲ್ಲ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತೀವಿ, ಸೊ ಪೋಷಕಾಂಶಗಳನ್ನ ನೀಡುವಂತದನ್ನ ಟ್ರೈ ಮಾಡ್ತಾ ಇದೀವಿ. ಅದರ ಜೊತೆಯಲ್ಲಿ ಒನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅನ್ನು ಕೂಡ ನೋಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತೀವಿ. ಒಂದು ಕರ್ನಾಟಕದಲ್ಲಿ ನಿಮ್ಗೆ ಈ ತರದ ಒಂದು ಹೆಸರಿನ ಇದಿದೆ, ಯೋಜನೆ ಇದೆ, ಕೂಸಿನ ಮನೆ ಅಂತ ಕರಿತೀರ, ಚೈಲ್ಡ್ ಕೇರ್ ಫೆಸಿಲಿಟಿ. ಸೊ ಅದಲ್ಲದೆ ಯುವಿನ್ ಪ್ಲಾಟ್ಫಾರ್ಮ್ ನ ಬಗ್ಗೆ ಮಾತಾಡ್ತೀರಾ. ಯುವಿನ್ ಪ್ಲಾಟ್ಫಾರ್ಮ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತೀರಾ, ಮಿಷನ್ ಇಂದ್ರಧನುಷ್. ಯುವಿನ್ ಅಂದ್ರೆ ಏನು, ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಗೆ ಸಂಬಂಧಪಟ್ಟಿದೆ. ಕೋವಿನ್ ಅಂದ್ರೆ ಕೋವಿಡ್ ವ್ಯಾಕ್ಸಿನೇಷನ್ ಗೆ ಸಂಬಂಧಪಟ್ಟಿದೆ. ಮಿಷನ್ ಇಂದ್ರಧನುಷ್ ಅಂದಾಗ ನಿಮ್ಗೆ ಏನಾಗುತ್ತೆ, ಸೊ ಆ ಚಿಕ್ಕ ಮಗುವಿಗೆ ಸೊ ಒಂದಿಷ್ಟು ವಾರದ ಅವಧಿಯಲ್ಲಿ ನಿಮ್ಗೆ ಏನ್ ಮಾಡ್ತೀರಾ, ಎಲ್ಲಾ ರೀತಿಯ ವ್ಯಾಕ್ಸಿನೇಷನ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಯಾವುದೇ ಈ ತರದ ಸೊ ಇದು ಬರಬಾರ್ದು ಅಂತ, ಪೋಲಿಯೋ ಆಗಿರ್ಬೋದು ಅಥವಾ ಇವನ್ ದಡಾರ, ಸೊ ಈ ತರದೆಲ್ಲ ಇದೆಯಲ್ಲ ಅವುಗಳಿಗೆ ಸಂಬಂಧಪಟ್ಟ ಹಾಗೆ, ಸ್ಮಾಲ್ ಪಾಕ್ಸ್ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಾಕ್ಸಿನೇಷನ್ ನ ಕೊಡೋದು, ಲಸಿಕೆಗಳನ್ನ ಕೊಡೋದು. ಅದಲ್ಲದೆ ಹೆಲ್ತ್ ಕವರ್ ಅಂಡರ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಟು ಬಿ ಎಕ್ಸ್ಟೆಂಡ್ ಟು ಆಲ್ ಆಶಾ, ಅಂಗನವಾಡಿ ವರ್ಕರ್ಸ್ ಅಂಡ್ ಹೆಲ್ಪರ್ಸ್. ಆಯುಷ್ಮಾನ್ ಭಾರತ ಸ್ಕೀಮ್ ನ ಅಡಿಯಲ್ಲಿ ಏನು ಹೆಲ್ತ್ ಕವರ್ ಇದೆ ಇದನ್ನ ಏನ್ ಮಾಡ್ತೀವಿ, ಇವನ್ ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ವರ್ಕರ್ಗೆ ಮತ್ತೆ ಹೆಲ್ಪರ್ಗಳಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇನ್ನು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಲ್ಲಿ ಮತ್ತೆ ಯಾವ್ದು ನೋಡ್ತೀರಾ, ಹೌಸಿಂಗ್ ಗೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಕ್ಕೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ನೋಡಬಹುದು. ಸೊ ಅದರಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಈ ತರ ಬಹಳಷ್ಟು ಸೊ ಮನೆಗಳನ್ನ ಕಟ್ಟಿಕೊಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ಮತ್ತೆ ನೆಕ್ಸ್ಟ್ 5 ವರ್ಷದಲ್ಲಿ ಅಡಿಷನಲ್ 2 ಕೋಟಿ ಮನೆಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಕಟ್ಟುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ. ಇವನ್ ಅಲೋಕೇಶನ್ ಅಲ್ಲಿ ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಆಗಿರೋದು ನೋಡ್ತಾರೆ. ಇವನ್ ಮತ್ತೊಂದು ಸ್ಕೀಮ್ ಅನ್ನು ತರ್ತೀವಿ ಅಂತ ಹೇಳಿದ್ರೆ, ಹಾಗೆ ಇದಕ್ಕೆ ಹೆಸರನ್ನ ಕೊಟ್ಟಿಲ್ಲ, ಆದ್ರೆ ನಾರ್ಮಲ್ ಆಗಿ ನೀವು ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಕೊಟ್ಟಾಗ ಯಾರಿಗೆ ಕೊಡ್ತೀರಾ ಅಂತ ಕೇಳಿದಾಗ ಬಡವರಿಗೆ ಕೊಡ್ತೀರಾ. ಇಲ್ಲಿ ಏನಂತಾರೆ, ಇವನ್ ಮಿಡಲ್ ಕ್ಲಾಸ್ ಪೀಪಲ್ಗೂ ಕೂಡ ನಾವು ಒಂದು ಪರ್ಟಿಕ್ಯುಲರ್ ಆದಂತ ಈ ತರ ಸ್ಕೀಮ್ ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೌಸಿಂಗ್ ಫಾರ್ ಮಿಡಲ್ ಕ್ಲಾಸ್ ಸ್ಕೀಮ್ ಅಂತ, ಹೌಸಿಂಗ್ ಫಾರ್ ಮಿಡಲ್ ಕ್ಲಾಸ್ ಸ್ಕೀಮ್ ಅಂತ ಹೇಳ್ಕೊಂಡು ಒಂದನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಟೂರಿಸಂಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೆ ಟೂರಿಸಂ ನಲ್ಲಿ ಕೂಡ ನೀವೇನ್ ನೋಡ್ತೀರಾ, ಬಹಳಷ್ಟು ಬೇರೆ ಬೇರೆ ನೋಡ್ತೀರಾ. So again, states will be encouraged to undertake development of iconic tourist center to attract business and promote opportunities for local entrepreneurship. ಸೊ ರಾಜ್ಯಗಳಿಗೆ ಹೆಚ್ಚೆಚ್ಚಾಗಿ ಎನ್ಕರೇಜ್ಮೆಂಟ್ ಮಾಡ್ತೀವಿ, ಯಾವುದು ಈ ತರದ ಟೂರಿಸಂ ಪ್ಲೇಸಸ್ ಇದೆಯೋ ಅವುಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಹೆಚ್ಚು ಬಿಸ್ನೆಸ್ ಗಳು ಕೂಡ ಆಗುತ್ತೆ, ಟೂರಿಸ್ಟ್ ಕೂಡ ಜಾಸ್ತಿ ಬರ್ತಾರೆ. ಸೊ ಇವೆಲ್ಲ ನಿಮ್ಗೆ ಏನಾಗುತ್ತೆ, ಸೊ ಹೆಲ್ಪ್ ಆಗುತ್ತೆ. ಅದೇ ಕಾರಣಕ್ಕಾಗಿ G20 ಮೀಟಿಂಗ್ ಅನ್ನ ಏನ್ ಮಾಡಿದ್ವಿ ಅಂತ ಕೇಳಿದಾಗ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಮಾಡಿಲ್ಲ, ಅದರ ಬದಲಾಗಿ 60 ಡಿಫರೆಂಟ್ ಪ್ಲೇಸಸ್ ಅಲ್ಲಿ ಮಾಡಿದ್ವಿ. ಅದರಿಂದ ಭಾರತದ ವೈವಿಧ್ಯತೆ ಅವರಿಗೆ ಪರಿಚಯ ಆಗ್ಲಿ ಗ್ಲೋಬಲ್ ಆಡಿಯನ್ಸ್ಗೆ. ಅದರ ಜೊತೆಲಿ ಮುಂದಿನ ದಿನಗಳಲ್ಲಿ ಟೂರಿಸಂ ಕೂಡ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಯಲ್ಲಿ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ ಗಳನ್ನ ಏನ್ ಮಾಡಿದ್ವಿ, ಸೊ ಡೆವಲಪ್ಮೆಂಟ್ ಗಾಗಿ ರಾಜ್ಯ ಸರ್ಕಾರಗಳು ಏನಾದ್ರು ಯೂಸ್ ಮಾಡತ್ತಂದ್ರೆ ಅವುಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿದೆ, ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಫ್ರೀ ಲೋನ್ ಗಳನ್ನ ಕೊಟ್ಟಿರೋದನ್ನ ಹೇಳ್ತಾರೆ. ಇದಲ್ಲದೆ ಪ್ರಾಜೆಕ್ಟ್ಸ್ ಫಾರ್ ಪೋರ್ಟ್ ಕನೆಕ್ಟಿವಿಟಿ, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಮ್ಯುನಿಟೀಸ್ ವಿಲ್ ಬಿ ಟೇಕನ್ ಅಪ್ ಇನ್ ಐಲ್ಯಾಂಡ್ಸ್ ಇನ್ಕ್ಲೂಡಿಂಗ್ ಲಕ್ಷದ್ವೀಪ್. ಸೊ ಲಕ್ಷದ್ವೀಪದಂತಹ ದ್ವೀಪಗಳಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ನ ಅಥವಾ ಇವನ್ ಪೋರ್ಟ್ ಕನೆಕ್ಟಿವಿಟಿಯನ್ನ ಹೆಚ್ಚಳ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಿದೀವಿ, ಟೂರಿಸಂ ಅನ್ನ ಬೂಸ್ಟ್ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ. ಸೊ ನೆಕ್ಸ್ಟ್ ಬರೋಣ, ಮತ್ತೊಂದು ಪರ್ಟಿಕ್ಯುಲರ್ ಆದಂತ ಸ್ಟ್ರಾಟಜಿ ಯಾವುದು ಅಂತ ಕೇಳಿದಾಗ ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್ ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಹೆಚ್ಚೆಚ್ಚಾಗಿ ಪೋಸ್ಟ್ ಹಾರ್ವೆಸ್ಟ್ ಆಕ್ಟಿವಿಟಿಗಳನ್ನ ಮಾಡೋದಕ್ಕೆ ಅಥವಾ ವೇರ್ ಹೌಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಪ್ರೈವೇಟ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಮೋಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ PPP ಮಾಡೆಲ್ಗಳನ್ನ ಮಾಡುವಂತ ಪ್ರಯತ್ನ. ಇವನ್ ಅಪ್ಲಿಕೇಶನ್ ಆಫ್ ನ್ಯಾನೋ DAP ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರೀತಾರೆ. ಸೊ ನ್ಯಾನೋ DAP ಟು ಬಿ ಎಕ್ಸ್ಪಾಂಡೆಡ್ ಇನ್ ದಿ ಅಗ್ರೋ ಕ್ಲೈಮೆಟಿಕ್ ಝೋನ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನೀವು ಹೇಳಿದಾಗ 3 ರೀತಿಯ ಸೊ ಇದನ್ನ ಬಳಸ್ತೀವಿ ನಾವು. ಒಂದು ಯೂರಿಯಾ ಅಂತ ಕರಿತೀವಿ, ಫರ್ಟಿಲೈಸರ್ಸ್ ಅನ್ನ ಬಳಸಿದಾಗ, ರಸಗೊಬ್ಬರಗಳನ್ನ ನಾವು ಬಳಸಿದಾಗ 3 ರೀತಿ. ಯೂರಿಯಾ ಅಂತಂದಾಗ ಇದೇನಿರುತ್ತೆ, ನೈಟ್ರೋಜನ್ ರಿಚ್ ಇರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೀರಾ. ಇದೇನು ಫಾಸ್ಫೇಟ್ ಅಥವಾ ಫಾಸ್ಫರಸ್ ಏನಿಲ್ಲ, ಇದರ ಸೊ ಒಂದು ಜಾಸ್ತಿ ಅಂತ ನೋಡ್ತೀರಾ. ಇನ್ನು ಮತ್ತೊಂದು ಬರುತ್ತೆ ಯಾವ್ದು, ಮ್ಯೂರಿಯೇಟ್ ಆಫ್ ಪೊಟ್ಯಾಷಿಯಂ ಅಂತ ಕರಿತೀರಾ, ಮ್ಯೂರಿಯೇಟ್ ಆಫ್ ಪೊಟ್ಯಾಷಿಯಂ. ಸೊ ಇದನ್ನ ನೀವೇನಾದ್ರು ನೋಡೋದಕ್ಕೆ ಹೋದ್ರೆ ಇದು ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಫಾಸ್ಫರಸ್ ನೈಟ್ರೋಜನ್ ರಿಚ್ ಇರುತ್ತೆ. MOP ಅನ್ನ ಭಾರತದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಆಲ್ಮೋಸ್ಟ್ ನಾವೇನ್ ಮಾಡ್ತೀವಿ, ಇದನ್ನ ಇಂಪೋರ್ಟ್ ಮಾಡ್ಕೋತೀವಿ, ಬೇರೆ ಪ್ರದೇಶಗಳಿಂದ ಆಮದು ಮಾಡ್ಕೋತೀವಿ. ಯೂರಿಯಾ ಮತ್ತೆ DAP ಅನ್ನ ನಾವು ಜಾಸ್ತಿಯಾಗಿ ಇಲ್ಲಿ ಉತ್ಪಾದನೆ ಮಾಡೋದನ್ನ ನೋಡ್ತೀವಿ. ಸೊ ಇಲ್ಲಿ ಏನ್ ಹೇಳ್ತಾರೆ, ನ್ಯಾನೋ DAP ಬಗ್ಗೆ ಹೇಳ್ತಾರೆ. ಹಾಗೆ ಮತ್ತೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಫಾಸ್ಫರಸ್ ನಲ್ಲಿ ಅದೇನಾದ್ರೂ ರಾಕ್ ಫಾಸ್ಫೇಟ್ ಗಳಾಗಿದ್ರೆ, ರಾಕ್ ಫಾಸ್ಫೇಟ್ ಗಳು ನೀರಿನಲ್ಲಿ ಈಸಿಯಾಗಿ ಕರಗಲ್ಲ, ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವೆಲ್ಲ ಕೆಲವೊಂದು ಪಾಯಿಂಟ್ಗಳು ಸಂಬಂಧಪಟ್ಟ. ನ್ಯಾನೋ DAP ಅನ್ನ ಏನ್ ಮಾಡಿದೀವಿ, ಎಲ್ಲಾ ಅಗ್ರೋ ಕ್ಲೈಮೆಟಿಕ್ ಝೋನ್ ಗಳಿಗೆ ಯೂಸ್ ಮಾಡೋದಕ್ಕೆ ಅಲೋ ಮಾಡಿದೀವಿ ಅಂತ ಹೇಳ್ತಾರೆ.
ಸೊ ನೆಕ್ಸ್ಟ್ ಬರುತ್ತೆ ಆತ್ಮನಿರ್ಭರ್ ಆಯಿಲ್ ಸೀಡ್ಸ್ ಅಭಿಯಾನ್ ಅಂತ ಕೂಡ ಒಂದೊಂದು ತಂದಿವಿ. ಆತ್ಮನಿರ್ಭರ್ ಆಯಿಲ್ ಸೀಡ್ಸ್ ಅಭಿಯಾನ್. ಸೊ ಇದೇನ್ ಮಾಡುತ್ತೆ, ಭಾರತದ ಒಳಗಡೆ ಎಣ್ಣೆ ಕಾಳುಗಳನ್ನ ಬೆಳೆಯುವಂಥದ್ದು, ಅದರಲ್ಲಿ ಕೂಡ ಹೆಚ್ಚಾಗಿ ಪಾಮ್ ಆಯಿಲ್ಗೆ ಸಂಬಂಧಪಟ್ಟ ಹಾಗೆ ಪಾಮ್ ಆಯಿಲ್ ಅನ್ನ ಬೆಳೆಯುವಂಥದ್ದನ್ನ ಹೆಚ್ಚಳ ಮಾಡುವಂತ ಪ್ರಯತ್ನ ಮಾಡಿದೆ. ಸೊ ನೆಕ್ಸ್ಟ್ ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ಟು ಬಿ ಫಾರ್ಮುಲೇಟೆಡ್. ಸೊ ಇವನ್ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಕಾಂಪ್ರಹೆನ್ಸಿವ್ ಆದಂತಹ ಒಂದು ಪ್ರೋಗ್ರಾಮ್ ಅನ್ನ ಫಾರ್ಮುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯ ಅಡಿಯಲ್ಲಿ. ಸೊ ಇಲ್ಲೇನ್ ಮಾಡ್ತೀವಿ, ಅಕ್ವಾಕಲ್ಚರ್ ಪ್ರೊಡಕ್ಟಿವಿಟಿಯನ್ನ ಹೆಚ್ಚಳ ಮಾಡೋದು, ಅದರ ಜೊತೆಯಲ್ಲಿ ಎಕ್ಸ್ಪೋರ್ಟ್ ಗಳನ್ನ ಡಬಲ್ ಮಾಡೋದಾಗಿರ್ಬೋದು, ಅದಲ್ಲದೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಜನರೇಟ್ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಇದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯ ಅಡಿಯಲ್ಲಿ. ಇನ್ನು ಅದಲ್ಲದೆ 5 ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ಸ್ ಟು ಬಿ ಸೆಟಪ್. ಸೊ ಇವ್ರೇನ್ ಮಾಡ್ತಾರೆ, ಅಕ್ವಾ ಪಾರ್ಕ್ ಗಳನ್ನು ಕೂಡ 5 ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಇದು ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್ ಗೆ ಸಂಬಂಧಪಟ್ಟ ಹಾಗಾಯ್ತು. ಬ್ಲೂ ರೆವಲ್ಯೂಷನ್ ನಲ್ಲಿ ಅಲೋಕೇಶನ್ ನೋಡೋದಕ್ಕೋದ್ರೆ ಹೆಚ್ಚಳ ಮಾಡಿದೀವಿ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಇಲ್ಲಿ ಗ್ರಾಫ್ ಅನ್ನ ನೋಡ್ಕೊಂಡು ನೀವೇನ್ ಮಾಡಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಯಾಕಂದ್ರೆ ನಂಬರ್ ನೋಡ್ಬೇಕು. ಈ ಗ್ರಾಫ್ ಅನ್ನು ನೋಡಿದ್ರೆ ಬಹಳ ಜಾಸ್ತಿ ಆಗಿದೆಯೇನೋ, 2-3 ಪಟ್ಟು ಆಗಿದೆಯೇನೋ ಅಂತ ಹೇಳಿ ಅನ್ಸುತ್ತೆ. ಅದ್ರ ನಂಬರ್ ನೋಡಿದ್ರೆ ಎಷ್ಟಾಗಿದೆ, 2025 ಕೋಟಿ ಇತ್ತು, 2352 ಕೋಟಿ ಆಗಿದೆ. 300 ಕೋಟಿ ಜಾಸ್ತಿ ಮಾಡಿದ್ದಾರೆ, ಹೌದಾ. ಇನ್ನು ಇದನ್ನ ನೀವು ನೋಡೋದಕ್ಕೆ ಹೋದ್ರೆ ಇನ್ಕ್ರೀಸ್ಡ್ ಅಲೋಕೇಶನ್ ಫಾರ್ PM ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಅಥವಾ PMFME ಅಂತ ಕೇಳ್ತಾರೆ, ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಸೊ ಇದರಲ್ಲಿ ಕೂಡ ನಮ್ಗೆ ಏನಾಗಿದೆ, ಇನ್ಕ್ರಿಮೆಂಟ್ ಆಗಿರೋದು ನೋಡ್ತೀರಾ. ಸೊ ನೆಕ್ಸ್ಟ್ ರೆಸಿಲಿಯಂಟ್ ಪರ್ಫಾರ್ಮೆನ್ಸ್ ಆಫ್ ದಿ ಇಂಡಿಯನ್ ಎಕಾನಮಿ. ಹಾಗಾದ್ರೆ ಇಂಡಿಯನ್ ಎಕಾನಮಿ ಯಾವ ತರ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಂತ ಕೇಳಿದಾಗ ಅದು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಒಂದು ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ ಅನ್ನು ನೋಡಿ. ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ ಏನಾಗಿದೆ ಇದು, ಸೊ ಇಲ್ಲಿ ನಂತರದಲ್ಲಿ ಕಡಿಮೆ ಆಗ್ತಿರೋದಂತ ಟ್ರೆಂಡ್ ಅನ್ನು ನೋಡ್ತೀರಾ. ಪರ್ಸೆಂಟೇಜ್ ಆಫ್ GDP 23 ಇಯರ್ಸ್ ಸಂದರ್ಭದಲ್ಲಿ ಬಹಳ ಜಾಸ್ತಿ ಕಾಣುತ್ತೆ ನಿಮ್ಗೆ. ಸೊ ಆದ್ರೆ 24 ಅಲ್ಲಿ ಇದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಾಗಿದೆ, ನಿರುದ್ಯೋಗದ ದರ ಕೂಡ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನು ತೋರಿಸ್ತಾ ಇದೆ. ಇದು ಏನಾಗುತ್ತೆ, ಭಾರತದ ಅರ್ಥವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ಅರ್ಥ. ಇನ್ನು NPA ಅನ್ನು ನೀವು ನೋಡೋದಕ್ಕೋದ್ರೆ ಇದೇನಾಗಿತ್ತು, 18-19 ಸಂದರ್ಭದಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಏನ್ ಕರಿತೀವಲ್ಲ, ಸಾಲ ವಾಪಸ್ ರಿಕವರಿ ಆಗದೆ ಇರುವಂತದ್ದು, ಇದು ಬಹಳ ಜಾಸ್ತಿ ಇತ್ತು. ನಿಧಾನವಾಗಿ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ತೋರಿಸ್ತಾ ಇದೆ. ಸೊ ಅದರ ಜೊತೆಯಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಕೂಡ ಹೆಚ್ಚಳ ಆಗ್ತಿರೋದನ್ನ ನೀವು ನೋಡ್ಬೋದು. ಡಿಜಿಟಲ್ ಟ್ರಾನ್ಸಾಕ್ಷನ್ ಹೆಚ್ಚಳ ಆಗ್ತಾ ಇದೆ. GST ಕಲೆಕ್ಷನ್ ಜಾಸ್ತಿ ಆಗ್ತಿದೆ. ಆದ್ರೆ ಫೈನಾನ್ಷಿಯಲ್ ಇಯರ್ 21 ಟೈಮ್ ಅಲ್ಲಿ GST ಕಲೆಕ್ಷನ್ ಕಡಿಮೆ ಆಗಿತ್ತು, ನಂತರದಲ್ಲಿ ಮತ್ತೆ ಇನ್ಕ್ರೀಸ್ ಆಗ್ತಿರೋದು ನೋಡ್ತೀರಾ. ಇನ್ನು ಹೆಡ್ಲೈನ್ ಇನ್ಫ್ಲೇಷನ್ ನೋಡೋದಕ್ಕೆ ಹೋದ್ರೆ, ಸೊ ಮೊದಲು ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡ್ತಿದ್ರೆ, ಆದ್ರೆ 20-21 ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ಇದು ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಈಗ ಮತ್ತೆ ವಾಪಸ್ ಕಡಿಮೆ ಆಗ್ತಿರುವಂತ ಟ್ರೆಂಡ್ ಅನ್ನ ನೋಡ್ತೀವಿ. ಸೊ ಇದು ನಿಮ್ಗೆ ಕೆಲವೊಂದು ಮಾಹಿತಿಗಳು. ನೆಕ್ಸ್ಟ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ನಾವೇನ್ ನೋಡ್ತೀವಿ, ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅನ್ನ ನೀವು ನೋಡೋದಕ್ಕೆ ಹೋದ್ರೆ ಇದು ಆಲ್ಮೋಸ್ಟ್ ಏನಾಗಿದೆ, 3 ಪಟ್ಟಿನಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಮೋರ್ ದ್ಯಾನ್ ಟ್ರಿಪಲ್ ಇನ್ ಲಾಸ್ಟ್ 10 ಇಯರ್ಸ್. 10 ವರ್ಷದಲ್ಲಿ 3 ಪಟ್ಟಿಗಿಂತ ಜಾಸ್ತಿ ಕಲೆಕ್ಷನ್ ಆಗ್ತದೆ ಡೈರೆಕ್ಟ್ ಟ್ಯಾಕ್ಸ್ ಅಂತ. ಇನ್ನು ನಂಬರ್ ಆಫ್ ರಿಟರ್ನ್ ಫೈಲರ್ಸ್ ಕೂಡ ನಿಮ್ಗೆ ಏನಾಗ್ತದೆ, 2.4 ಟೈಮ್ಸ್ ಜಾಸ್ತಿ ಆಗಿರೋದು ನೋಡ್ತೀರಾ. ಹೆಚ್ಚು ಜನ ಏನ್ ಮಾಡ್ತಿದ್ರೆ, ಸೊ ಈ ತರ ರಿಟರ್ನ್ ನ ಫೈಲ್ ಮಾಡ್ತಾ ಇದ್ದಾರೆ ಅಥವಾ ಟ್ಯಾಕ್ಸ್ ಅನ್ನ ಕಟ್ತಾ ಇದಾರೆ ಅಂತ. ಸೊ ನೆಕ್ಸ್ಟ್ ಬರುತ್ತೆ ಫಾಸ್ಟರ್ ರಿಫಂಡ್ಸ್. ಸೊ ರಿಫಂಡ್ ಗಳು ಕೂಡ ನಿಮ್ಗೆ ಏನಾಗುತ್ತೆ, ಬಹಳ ಬೇಗ ಬರೋದನ್ನ ನೋಡ್ತಿದ್ರೆ. 2013-14 ಸಂದರ್ಭದಲ್ಲಿ ನೀವೇನಾದ್ರೂ ಅವರೇಜ್ ಆಗಿ ರಿಫಂಡ್ ಅನ್ನ ಪಡೆದಿದ್ದೀರಾ ಅಂದ್ರೆ 93 ದಿನಗಳ ಅವಧಿಯನ್ನ ಪಡ್ಕೋತಿತ್ತು. ಈಗ ಏನಾಗ್ತದೆ, 23-24 ಸಂದರ್ಭದಲ್ಲಿ ಇದು 15 ದಿನದ ಒಳಗಡೆ ಬರ್ತಾ ಇದೆ. ಸೊ ಇದಲ್ಲದೆ ನೆಕ್ಸ್ಟ್ ಅವರೇಜ್ ಮಂತ್ಲಿ ಗ್ರಾಸ್ GST ಕಲೆಕ್ಷನ್ಸ್ ಅನ್ನ ನೀವು ನೋಡೋದಕ್ಕೋದ್ರೆ ಇದು ಕೂಡ ಏನಾಗಿದೆ, ನಿಮ್ಗೆ ಆಲ್ಮೋಸ್ಟ್ ಡಬಲ್ ಆಗಿರೋದನ್ನ ಹೇಳ್ತಾರೆ. 1.66 ಲಕ್ಷ ಕೋಟಿಯಷ್ಟು ಆಗಿದೆ ಈ ಫೈನಾನ್ಷಿಯಲ್ ಇಯರ್ 24 ಅಲ್ಲಿ ಅಂತ. ಸೊ ಇನ್ನು ಟ್ಯಾಕ್ಸ್ ಬೈವೆನ್ಸಿ ಆಫ್ ಸ್ಟೇಟ್ ರೆವೆನ್ಯೂ ಫ್ರಮ್ 0.72 to 1.22 ಅಂತ ಹೇಳ್ತೀರಾ. GST ನಂತರದಲ್ಲಿ ಇವನ್ ರಾಜ್ಯ ಸರ್ಕಾರಗಳ ಟ್ಯಾಕ್ಸ್ ಬೈವೆನ್ಸಿ ಕೂಡ ಇನ್ಕ್ರೀಸ್ ಆಗಿರೋದು ಹೇಳ್ತಾರೆ. ಟ್ಯಾಕ್ಸ್ ಬೈವೆನ್ಸಿ ಅಂದ್ರೆ ಏನು, ಪರ್ಸೆಂಟೇಜ್ ಚೇಂಜ್ ಇನ್ ಟ್ಯಾಕ್ಸ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ GDP. ಸೊ ಇದೇನಾದ್ರೂ ಜಾಸ್ತಿ ಆಗ್ತಿದೆ ಅಂದ್ರೆ ಮೀನಿಂಗ್ ಏನು, ಹೆಚ್ಚು ಜನ ಟ್ಯಾಕ್ಸ್ ಅನ್ನ ಕಟ್ತಾ ಇದಾರೆ ಅನ್ನುವಂತ ಮೀನಿಂಗ್ ಅನ್ನ ಕೊಡುತ್ತೆ. ಅದಕ್ಕಾಗಿ ನಿಮ್ಗೆ ಏನಾಗುತ್ತೆ, ಟ್ಯಾಕ್ಸ್ ಬೈವೆನ್ಸಿ ಇನ್ಕ್ರೀಸ್ ಆಗಿರೋದು ಒಳ್ಳೇದು ಅಂತ ಹೇಳ್ತಾರೆ. ಸೊ ಅದಲ್ಲದೆ ನಿಮ್ಗೆ ಏನಾಗುತ್ತೆ, ಇದರಿಂದಾಗಿ ಬಹಳಷ್ಟು ಕನ್ಸ್ಯೂಮರ್ಸ್ಗೂ ಕೂಡ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಆಗುತ್ತೆ, ಪ್ರೈಸಸ್ ಆಫ್ ಮೋಸ್ಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಇದು ಕೂಡ ಕಡಿಮೆ ಆಗುತ್ತೆ. ಇದು ಕನ್ಸ್ಯೂಮರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ GST ಗೆ ಸಂಬಂಧಪಟ್ಟ ಹಾಗೆ ನಮಗೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 94% ಇಂಡಸ್ಟ್ರಿ ಲೀಡರ್ಸ್ ಏನ್ ಹೇಳ್ತಾರೆ, GST ಒಳ್ಳೆಯದು ಅಂತ ಹೇಳ್ತಾರೆ. ಅಥವಾ 80% ಆಫ್ ರೆಸ್ಪಾಂಡೆಂಟ್ಸ್ ಕೂಡ ನಿಮ್ಗೆ ಏನಾಗುತ್ತೆ, GST ಸಪ್ಲೈ ಚೈನ್ ಆಪ್ಟಿಮೈಸೇಷನ್ ಗೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಅಗೇನ್ ಇದನ್ನ ಸೊ ಬೇರೆ ಪರ್ಟಿಕ್ಯುಲರ್ ಆದಂತ ಕನ್ಸಲ್ಟಿಂಗ್ ಫರ್ಮ್ ಮಾಡಿರುವಂತ ಸರ್ವೆ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ.
ಇದಲ್ಲದೆ ಇಂಪೋರ್ಟ್ ರಿಲೀಸ್ ಟೈಮ್ ಅನ್ನ ನೀವು ನೋಡೋದಕ್ಕೋದ್ರೆ ಯಾವ್ದಾದ್ರು ವಸ್ತುವನ್ನ ನೀವು ಬೇರೆ ದೇಶದಿಂದ ಆಮದು ಮಾಡ್ಕೊಂಡಿದ್ರೆ ಅದನ್ನ ಬಿಡುಗಡೆ ಮಾಡೋದು ಕಸ್ಟಮ್ ಆಫೀಸರ್ಸ್ ಇಂದ ಬರೋದನ್ನ ಹೇಳ್ತೀರಾ. ಅದನ್ನ ನೀವು ನೋಡೋದಕ್ಕೋದ್ರೆ 2019ರಿಂದ ಇಲ್ಲಿಯ ತನಕ ಏನಾಗಿದೆ 47% ಕಡಿಮೆ ಆಗಿದೆ ನೋಡ್ತೀರಾ. ಇನ್ಲ್ಯಾಂಡ್ ಕಂಟೈನರ್ ಡಿಪೋರ್ಟ್ ಗೆ ಸಂಬಂಧಪಟ್ಟ ಹಾಗೆ ನೋಡೋದಕ್ಕೋದ್ರೆ ಏರ್ ಕಾರ್ಗೋ ಕಾಂಪ್ಲೆಕ್ಸ್ ಗೆ ಸಂಬಂಧಪಟ್ಟ ಹಾಗೆ 28% ಕಡಿಮೆ ಆಗಿರೋದು ನೋಡ್ತೀರಾ. ಸೊ ಸಿ ಪೋರ್ಟ್ ಗೆ ಸಂಬಂಧಪಟ್ಟ ಹಾಗೆ ಕೂಡ 27%. ಆ ಟೈಮ್ ಏನಾಗಿದೆ ಕಡಿಮೆ ಆಗಿರೋದು ನೋಡ್ತೀರಾ. ಇಂಪೋರ್ಟ್ ರಿಲೀಸ್ ಟೈಮ್ ಕಡಿಮೆ ಆಗಿರೋದು ನೋಡ್ತೀರಾ. ಸೊ ನೆಕ್ಸ್ಟ್ ಟ್ಯಾಕ್ಸ್ ಪ್ರಪೋಸಲ್ ನೀವು ನೋಡ್ತೀರಾ. ಕಂಟಿನ್ಯೂಟಿ ಇನ್ ಟ್ಯಾಕ್ಸೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೀರಾ. ಸೊ ಅದರ ಜೊತೆಯಲ್ಲಿ ಅಗೇನ್ ಇದನ್ನ ನೀವು ಬಹಳ ಡೀಟೇಲ್ ಆಗಿ ನೋಡ್ಬಿಡಿ, ಯಾಕಂದ್ರೆ ನಮ್ಗೆ ಏನಾಗುತ್ತೆ ಈಗ ರೀಸೆಂಟ್ ಆಗಿ ಜುಲೈನಲ್ಲಿ ಬಂದಿರುವಂತ ಬಜೆಟ್ ಏನಿಲ್ಲ ಅದನ್ನ ನಾವು ಡೀಟೇಲ್ ಆಗಿ. ಸೊ ಅದ್ರ ಜೊತೆಲಿ ಏನ್ ಮಾಡ್ತಾರೆ, ಏನಾದ್ರೂ ಔಟ್ ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕಿತ್ತು, ಆ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ಟಿರ್ಲಿಲ್ಲ ನೀವು ಹಳೇದು ಅಂತಂದ್ರೆ ಅದನ್ನ ನಾವು ಏನ್ ಕರಿತೀವಿ ಔಟ್ ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಅಂತದ್ರ ಮೇಲೆ ಇದಂತ ಕೇಸ್ಗಳನ್ನ ವಿಡ್ರಾ ಮಾಡ್ತಿದ್ವಿ ಅಂತ ಹೇಳಿ. ಸೊ ಅದೇನು ಫೈನಾನ್ಷಿಯಲ್ ಇಯರ್ 10 ಗಿಂತ ಮೊದಲು ಅವ್ರೇನಾದ್ರೂ 25,000 ಅದಕ್ಕಿಂತ ಹೆಚ್ಚು ಅಥವಾ ಅದಕ್ಕಿಂತ ಕಡಿಮೆ ದುಡ್ಡನ್ನ ಈ ತರ ಔಟ್ ಸ್ಟ್ಯಾಂಡಿಂಗ್ ಆಗಿ ಪೆಂಡಿಂಗ್ ಮಾಡ್ಕೊಂಡಿದ್ರೆ ಅದನ್ನ ಬಿಡ್ತೀವಿ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಇಯರ್ 11 ಇಂದ ಫೈನಾನ್ಷಿಯಲ್ ಇಯರ್ 15ಗೆ 10,000 ಒಳಗಡೆ ಈ ತರದ ಏನಾದ್ರು ಸೊ ನಮ್ಗೆ ಪರ್ಟಿಕ್ಯುಲರ್ ಆದಂತ ಅಮೌಂಟ್ ಇದೆ ಅಂತಂದ್ರೆ ಅದನ್ನ ಬಿಡ್ತೀವಿ ಅಂತ ಹೇಳಿದ್ರೆ. ಸೊ ಇದು ಕೂಡ ಅರೌಂಡ್ 1 ಕೋಟಿ ತೆರಿಗೆ ಪಾವತಿದಾರರಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರುತ್ತೆ ರಿಟೆನ್ಷನ್ ಆಫ್ ಸಮ್ ಟ್ಯಾಕ್ಸ್ ಸೇಮ್ ಟ್ಯಾಕ್ಸ್ ರೇಟ್ಸ್. ಸೊ ರಿಟೆನ್ಷನ್ ಆಫ್ ಸೇಮ್ ಟ್ಯಾಕ್ಸ್ ರೇಟ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಸೇಮ್ ಟ್ಯಾಕ್ಸ್ ರೇಟ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಅಂತ. ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 22% ಅನ್ನ ಎಕ್ಸಿಸ್ಟಿಂಗ್ ಡೊಮೆಸ್ಟಿಕ್ ಕಂಪನಿಗಳಿಗೆ ಹಾಕ್ತಾರೆ, 15% ಅನ್ನ ಯಾವುದಕ್ಕೆ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅದರಲ್ಲಿ ಕೂಡ ಕೆಲವೊಂದು ಅಂತ ಹೇಳ್ತಾರೆ. ಓಕೆ, ಕೆಲವೊಂದು ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಏನ್ ಮಾಡ್ತೀವಿ 15% ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಹಾಕೋದ ನೋಡ್ತಾರೆ. ಇನ್ನು ನೋ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ಟ್ಯಾಕ್ಸ್ ಪೇಯರ್ಸ್ ಅಪ್ ಟು ಇನ್ಕಮ್ ಅಪ್ ಸೊ ವಿತ್ ಇನ್ಕಮ್ ಅಪ್ ಟು 7 lakh ಅಂಡರ್ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಕರಿತೀವಿ. ಸೊ ಅಂದ್ರೆ ನೀವೇನ್ ಮಾಡ್ಬೋದು 7 ಲಕ್ಷದ ಒಳಗಡೆ ನಿಮ್ಮ ಆದಾಯ ಇದ್ದಾಗ ಸೊ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಲಯಾಬಿಲಿಟಿಯನ್ನ ಹೊಂದಿರಲ್ಲ ಅಂತ. ಓಕೆ, ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ, ನೀವು ಟ್ಯಾಕ್ಸ್ ಕಟ್ಟೋದಕ್ಕೆ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಟ್ಯಾಕ್ಸ್ ಲಯಾಬಿಲಿಟಿ ಇಲ್ಲ, ಇವನ್ ಫೈಲಿಂಗ್ ಮಾಡದೇ ಇರುವಂತ ಸಾಧ್ಯತೆಗಳು ಕೂಡ ಇರುತ್ತೆ ರಿಟರ್ನ್ಸ್ ಅನ್ನ ಕ್ಲೇಮ್ ಮಾಡೋದಕ್ಕೆ. ಸೊ ಈ ತರದಲ್ಲಿ ನೀವು ಏನ್ ಮಾಡ್ಬೋದು ನೋ ಟ್ಯಾಕ್ಸ್ ಲಯಾಬಿಲಿಟಿಯನ್ನು ಕೂಡ ಹೊಂದಿರಬಹುದು ಅಂತ ಹೇಳ್ತಾರೆ, ನ್ಯೂ ಟ್ಯಾಕ್ಸ್ ರೆಜಿಮ್ ಅನ್ನ ಆಪ್ಟ್ ಮಾಡಿದವರಿಗೆ ಮಾತ್ರ. ಸೊ ಇನ್ನು ಹಾಗಾದ್ರೆ ಸರ್ಕಾರಕ್ಕೆ ಬರುವಂತ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಹೆಚ್ಚಾಗಿ ಬರೋದು ಎಲ್ಲಿಂದ ತೋರಿಸ್ತಾರೆ, ಬಾರೋವಿಂಗ್ ಸಾಲದ ರೂಪದಲ್ಲಿ 28% ಬರುತ್ತೆ ಅಂತ ಹೇಳ್ತಾರೆ. ಸೊ ಇನ್ನು ಟ್ಯಾಕ್ಸ್ ನ ರೂಪದಲ್ಲಿ ನೀವು ನೋಡೋದಕ್ಕೋದ್ರೆ ಅತಿ ಹೆಚ್ಚು ಯಾವ ಟ್ಯಾಕ್ಸ್ ಇಂದ ಬರ್ತಾ ಇದೆ, GST ಇಂದ ಬರ್ತಾ ಇದೆ 18%. ನಂತರದಲ್ಲಿ ನೀವೇನ್ ನೋಡ್ತೀರಿ ಇನ್ಕಮ್ ಟ್ಯಾಕ್ಸ್ ಇಂದ ಹೆಚ್ಚು ಬರ್ತಾ ಇದೆ 19%. ಎರಡನೇ ಸ್ಥಾನದಲ್ಲಿ GST 18% ಬರ್ತಾ ಇದೆ. ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ 17% ಬರ್ತಾ ಇರೋದು ನೋಡ್ತೀರಾ. ಸೊ ಅದಲ್ಲದೆ ನಾನ್ ಟ್ಯಾಕ್ಸ್ ರಿಸಿಪ್ಟ್ ತೆರಿಗೆಯೇತರ ಆದಾಯಗಳು ಕೂಡ ಬರ್ತಾ ಇರೋದು ನೋಡ್ತೀರಾ. ಯೂನಿಯನ್ ಎಕ್ಸೈಸ್ ಡ್ಯೂಟಿ, ಸೊ ಅದೇ ರೀತಿಯಲ್ಲಿ ಕಸ್ಟಮ್ಸ್ ಡ್ಯೂಟಿ ಮತ್ತೆ ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್, ಇವೆಲ್ಲ ಬೇರೆ ಬೇರೆ ಅಮೌಂಟ್. ಇಲ್ಲಿ ಈ ಪರ್ಟಿಕ್ಯುಲರ್ ಆದಂತ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿ. ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಅಂದ್ರೆ ಏನು, ಸಾಲವನ್ನ ಬಿಟ್ಟು ಉಳಿದಂತೆ ಏನು ಬಂಡವಾಳ ಬರುತ್ತೆ. ಇದನ್ನ ನೋಡೋದಕ್ಕೆ ಹೋದ್ರೆ ಕೆಲವೊಂದು ಸಂದರ್ಭದಲ್ಲಿ ಇದನ್ನ ಕಂಪೇರ್ ಮಾಡ್ತಾರೆ ರೆವೆನ್ಯೂ ರಿಸಿಪ್ಟ್ ಗೆ ಅಥವಾ ಸೊ ಅದರ್ ರಿಸಿಪ್ಟ್ ಗೆ ಕಂಪೇರ್ ಮಾಡಿದಾಗ ನಿಮ್ಗೆ ಏನಿದೆ, ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಅಂದ್ರೆ ಬಹಳ ಕಡಿಮೆ ಅನ್ನೋದು ನೆನಪಲ್ಲಿ ಇರ್ಬೇಕು. ಓಕೆ, ಬಹಳ ಅಂದ್ರೆ ಬಹಳ ಕಡಿಮೆ. ನೆಕ್ಸ್ಟ್ ಹಾಗಾದ್ರೆ ₹1 ಖರ್ಚು ಮಾಡುತ್ತೆ ಗವರ್ಮೆಂಟ್ ಅಂದ್ರೆ ಎಲ್ಲೆಲ್ಲಿ ಖರ್ಚು ಮಾಡುತ್ತೆ, ಒಂದು ಅದು ಸಾಲ ತಗೊಂಡಿರೋದ್ರ ಮೇಲೆ ಇಂಟ್ರೆಸ್ಟ್ ಪೇಮೆಂಟ್ ಗಾಗಿ 20% ಖರ್ಚಾಗ್ತಿರೋದು ನೋಡ್ತೀರಾ. ಸ್ಕೀಮ್ಗಳಿಗಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗಾಗಿ 8% ಖರ್ಚಾಗ್ತದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗಾಗಿ 16% ಕಡಿಮೆ ಆಗ್ತದೆ ಖರ್ಚಾಗ್ತಿರೋದು ನೋಡ್ತಾರೆ. ಸೊ ಅದಲ್ಲದೆ ಸೊ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅಥವಾ ಫೈನಾನ್ಸ್ ಕಮಿಷನ್ ಆಧಾರದ ಮೇಲೆ ರಾಜ್ಯಗಳಿಗೆ ಎಷ್ಟು ಹಂಚಿಕೆ ಮಾಡ್ತೀವಿ ಅಂತಂದಾಗ ಅರೌಂಡ್ 20% ಹೋಗೋದನ್ನ ನೋಡ್ತೀರಾ. ಸೊ ಇದು ಅಲ್ಲಿ ಟೋಟಲ್ ಆಗಿ ಗವರ್ಮೆಂಟ್ ಖರ್ಚು ಮಾಡ್ತಿರುವಂತ ದುಡ್ಡಲ್ಲಿ. ಫೈನಾನ್ಸ್ ಕಮಿಷನ್ ಅಂಡ್ ಅದರ್ ಟ್ರಾನ್ಸ್ಫರ್ಸ್ ನೀವು ನೋಡೋದ್ರೆ ಅರೌಂಡ್ 8% ಇದೆ. ಗ್ರಾಂಟ್ ಇನ್ ಏಡ್ಸ್ ನ ಬಗ್ಗೆ ಮಾತಾಡ್ತಿದ್ದಾರೆ. ಅದಲ್ಲದೆ ಅದರ್ ಎಕ್ಸ್ಪೆಂಡಿಚರ್ 9%, ಪೆನ್ಷನ್ 4%, ಸಬ್ಸಿಡಿ 6% ಮತ್ತೆ ಡಿಫೆನ್ಸ್ ಸೆಕ್ಟರ್ಗೆ 8% ಖರ್ಚು ಮಾಡ್ತಾರೆ ನೋಡ್ತಾರೆ. ಸೊ ನೆಕ್ಸ್ಟ್ ಹಾಗಾದ್ರೆ ಯಾವ್ಯಾವ ಮಿನಿಸ್ಟ್ರಿಗಳಿಗೆ ಎಷ್ಟೆಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಕೇಳಿದಾಗ, ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೆ 6.2 lakh crores ಅನ್ನು ನೀಡಲಾಗಿದೆ. ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಿನಿಸ್ಟ್ರಿಗೆ 2.78 lakh crore, ಮಿನಿಸ್ಟ್ರಿ ಆಫ್ ರೈಲ್ವೇಸ್ 2.55 lakh crore. ಇದು ಮೊದಲ 3. ಅದಾದ ನಂತರ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೂಡ ಇದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕೂಡ ಇದೆ, ಅದೇ ರೀತಿಯಲ್ಲಿ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಕೂಡ ಇದೆ. ಅದರ ಟಾಪ್ 3 ನೆನಪಲ್ಲಿ. ಸೊ ಓವರ್ ಆಲ್ ಆಗಿ ಬಜೆಟ್ ಸೈಜ್ ಎಷ್ಟು ಅಂತ ಹೇಳ್ತಾರೆ, 47.66 lakh crores ಅನ್ನ ಹೇಳ್ತೀರಾ. ಗ್ರಾಸ್ ಟ್ಯಾಕ್ಸ್ ರೆವೆನ್ಯೂ ಅದರಲ್ಲಿ ಎಷ್ಟು, ಅರೌಂಡ್ 38 ಲಕ್ಷ ಕೋಟಿ, ಅದು ಟ್ಯಾಕ್ಸ್ ರೆವೆನ್ಯೂದಿಂದ ಬರ್ತಾ ಇರೋದು ನೋಡ್ತೀರಾ. ಓಕೆ, ರೆವೆನ್ಯೂ ರಿಸಿಪ್ಟ್ ಬಹಳ ಜಾಸ್ತಿ. ಕ್ಯಾಪಿಟಲ್ ರಿಸಿಪ್ಟ್ ಅನ್ನ ನೀವು ನೋಡೋಕೆ ಹೋದ್ರೆ ಜಸ್ಟ್ 17 ಲಕ್ಷ ಕೋಟಿ ಇರೋದನ್ನ ನೋಡ್ತೀರಾ. ಸೊ ಇವಿಷ್ಟನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ.
ಇದನ್ನೆಲ್ಲ ಯಾಕೆ ಹೇಳ್ತೀನಿ, ನಂಬರ್ಸ್ ಎಲ್ಲ ನೋಡಿ ಒಂದ್ಸಲ. ಓಕೆ, ಬಜೆಟ್ ಸೈಜ್ ನ ಮೇಲೆ ಕೂಡ ಕ್ವಶನ್ ಕೇಳಿದ್ರೆ, ನಾನು ಕ್ವಶನ್ ಪೇಪರ್ ಅಲ್ಲಿ ಏನೇನು ಕ್ವಶನ್ಗಳನ್ನ ಕೇಳಿದ್ರೆ ಅದನ್ನ ತೋರಿಸ್ತಾ ಹೋಗ್ತೀನಿ. ಸೊ ಇದು ಏನು, ಈ ಕ್ವಶನ್ ಪೇಪರ್ ಅಲ್ಲಿ ಇದು ಅಂತ ಕೇಳಿದಾಗ KPSC ಕಂಡಕ್ಟ್ ಮಾಡಿರುವಂತ AC SAT ಪೇಪರ್ದು. ಸೊ ಇದನ್ನ ನೋಡ್ತಾ ಹೋಗ್ತೀನಿ. ಮೊದಲನೇ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ, ಯೂನಿಯನ್ ಮಧ್ಯಂತರ ಬಜೆಟ್ 24-25 ಒಟ್ಟು ಖರ್ಚು ಅಥವಾ ವೆಚ್ಚದ ಖಾತೆ 47,65,768 ಕೋಟಿ. ಯೂನಿಯನ್ ಇಂಟ್ರಿಮ್ ಬಜೆಟ್ 2024-25 ಎಸ್ಟಿಮೇಟ್ಸ್ ದಿ ಟೋಟಲ್ ಔಟ್ಲೇ ಆರ್ ಎಕ್ಸ್ಪೆಂಡಿಚರ್ ಅಕೌಂಟ್ ಟು 47,65,768 crores ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಒಟ್ಟು ಬಂಡವಾಳ ವೆಚ್ಚದ ಖಾತೆಗಳು 11,11,111 ಕೋಟಿ. ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ ಟು 11,11,111 crores ಅಂತ ಹೇಳುತ್ತೆ. ಸೊ ಇನ್ನು ಮೂರನೇ ಸ್ಟೇಟ್ಮೆಂಟ್ ಇರ್ತದೆ, 2023-24 ಬಜೆಟ್ಗೆ ಹೋಲಿಸಿದರೆ ಬಂಡವಾಳದ ವೆಚ್ಚದ ಪ್ರವೃತ್ತಿ ಹೆಚ್ಚಿಸಲಾಗಿದೆ. ಟ್ರೆಂಡ್ಸ್ ಆಫ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಇನ್ಕ್ರೀಸ್ ಕಂಪೇರ್ ಟು 23-24 ಬಜೆಟ್. 23-24 ಬಜೆಟ್ಗೆ ಹೋಲಿಸಿದರೆ ಬಂಡವಾಳ ವೆಚ್ಚದ ಟ್ರೆಂಡ್ಗಳು ಕಡಿಮೆ ಆಗಿದೆ. ಟ್ರೆಂಡ್ಸ್ ಆಫ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಡಿಕ್ರೀಸ್ ಕಂಪೇರ್ ಟು 23-24 ಬಜೆಟ್. ಈಗ ಬಹಳ ಜನ ಏನ್ ಮಾಡ್ತಾರೆ, ಇದು ಎರಡು ಸ್ಟೇಟ್ಮೆಂಟ್ ಓದಿರ್ತಾರೆ, ಮುಂದೊಂದು ಸ್ಟೇಟ್ಮೆಂಟ್ ಓದೋದಕ್ಕೆ ಹೋಗಲ್ಲ. ಇದು ಎರಡು ಸ್ಟೇಟ್ಮೆಂಟ್ ಓದಿದ ನಂತರ ಏನಂತಾರೆ, ಇಷ್ಟು ಲಕ್ಷ ಕೋಟಿ ಇತ್ತ, ಇದು ನಮಗೆ ಗೊತ್ತಿಲ್ಲ, ಅದಕ್ಕಾಗಿ ನಾವೇನ್ ಮಾಡೋಣ, ಬಿಟ್ಬಿಡೋಣ ಕ್ವಶನ್ ಅಂತ ಹೇಳಿ ಬಿಟ್ಬಿಡ್ತಾರೆ. ಆದ್ರೆ ನೀವೇನಾದ್ರೂ ಸಿ ಮತ್ತೆ ಡಿ ಇದೆರಡು ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಒಂದು ಸಿ ಸರಿ ಇರಬೇಕು, ಇಲ್ಲ ಡಿ ಸರಿ ಇರಬೇಕು. ಯಾಕಂದ್ರೆ ಎರಡು ಅಪೋಸಿಟ್ ಇದೆ, ಹೌದಾ? ಹಾಗಾಗಿ ಸಿ ಮತ್ತೆ ಡಿ ಎರಡೂ ಎಲ್ಲಾದ್ರೂ ಇದೆ ಅಂತಂದ್ರೆ ಆ ಆಪ್ಷನ್ ನ ತೆಗೆದು ಹಾಕ್ಬೇಕು. ಅದು ಎರಡು ನಿಮ್ಗೆ ಸರಿಯಾದಂತ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸಿ ಮತ್ತೆ ಡಿ ಎರಡೂ ಇದೆ ಅಂತಂದ್ರೆ ಸೊ ಇದು ಸಾಧ್ಯ ಇಲ್ಲ ಆನ್ಸರ್ ಆಗೋದಕ್ಕೆ. ಯಾಕಂದ್ರೆ ನಿಮ್ಗೆ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೇಕು, ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ಬೇಕು. ಕಡಿಮೆನೂ ಆಗತ್ತೆ ಜಾಸ್ತಿನೂ ಆಗತ್ತೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ, ಹೌದಲ್ವಾ? ಅದಕ್ಕಾಗಿ ಎರಡರಲ್ಲಿ ಒಂದು. ಇನ್ನು ನೀವು ಓವರ್ ಆಲ್ ಆಗಿ ಚೆಕ್ ಮಾಡಿದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗಿದೆ, ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆ? ಸೊ ಆ ಟ್ರೆಂಡ್ ಅನ್ನು ನೀವು ನೋಡೋದಕ್ಕೋದ್ರೆ ಏನಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿರುವಂತ ಟ್ರೆಂಡ್ ಅನ್ನು ನೋಡಿದ್ರ. ಹಾಗಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅನ್ನೋದು ತಪ್ಪಾಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ್ಯಾವ್ದು ಕಡಿಮೆ ಇದೆ ಅಂತ ಹೇಳಿದ್ಯಲ್ಲ ಅದನ್ನೆಲ್ಲ ಆಪ್ಷನ್ ನ ಎಲಿಮಿನೇಟ್ ಮಾಡಿ. ಡಿ ಇರೋದನ್ನ ನೀವು ಎಲಿಮಿನೇಟ್ ಮಾಡಿದ್ರೆ ಅಂತ ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಇದಕ್ಕೆ ಹೇಳೋದು, ಕ್ವಶನ್ ಕಷ್ಟ ಅಂತ ಹೇಳಿ ಅನ್ಸಿದಾಗ ಆಪ್ಷನ್ ಮೂಲಕ ಅದನ್ನ ಈಸಿ ಮಾಡಲಾಗಿರುತ್ತೆ. ಸೊ ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಈಗ ಯಾರು 47,65,768 ಕೋಟಿ ಅಂತೇಳಿ ನೆನ್ಪು ಮಾಡ್ಕೋತಿರ್ತಾರ ಅವ್ರಿಗೆ ಮಾತ್ರ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಆ ಎರಡು ಸ್ಟೇಟ್ಮೆಂಟ್ ಗಳನ್ನ ನೀವು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ ಬರುತ್ತೆ. ಇನ್ನು ಈ ಎರಡು ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡೋದಕ್ಕಾದ್ರೆ ಎರಡು ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಎರಡು ಸ್ಟೇಟ್ಮೆಂಟ್ ಏನಿದೆ ಇದು ಸರಿ ಇರೋದನ್ನು ನೋಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರು. 22-23 ಮತ್ತು 23-24 ವರ್ಷಗಳಲ್ಲಿ ಅನುಕ್ರಮವಾಗಿ GDPಗೆ ಕೇಂದ್ರ ಸರ್ಕಾರದ ಬಂಡವಾಳ ವೆಚ್ಚ 2.7% ಮತ್ತು 3.2%. ಬಿ 2022-23 ಮತ್ತು 23-24 ವರ್ಷಗಳಿಗೆ ಅನುಕ್ರಮವಾಗಿ 8.8% ಮತ್ತು 9.2 ಕೇಂದ್ರ ಸರ್ಕಾರದ ಆದಾಯ ಸ್ವೀಕೃತಿಗಳು ಅಂತ ಕರೀತಾರೆ. ಮತ್ತೊಂದು ಸಿ, ಕೇಂದ್ರ ಸರ್ಕಾರದ ಸಾಲೇತರ ಬಂಡವಾಳದ ರಸೀತಿಗಳು ಬಂಡವಾಳ ವೆಚ್ಚ ಮತ್ತು ಆದಾಯದ ರಸೀತಿಗಳಿಗಿಂತ ಹೆಚ್ಚು. ಸೆಂಟ್ರಲ್ ಗವರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆರ್ 2.7% and 3.2% to GDP for the years 22-23, 23-24 respectively. Central government revenue receipts are 8.8% and 9.2% to GDP for the year 22-23, 23-24 respectively. C, central government non-debt, ಇದನ್ನ ಅಬ್ಸರ್ವ್ ಮಾಡಿ, ಸೆಂಟ್ರಲ್ ಗವರ್ಮೆಂಟ್ ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಆರ್ ಮೋರ್ ದ್ಯಾನ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ ರಿಸಿಪ್ಟ್. ಸೊ ಇದನ್ನ ನಾನು ನಿಮ್ಗೆ ಹೇಳಿದೆ, ನೀವೇನಾದ್ರೂ ನಾನ್ ಡೆಪ್ಟ್ ಸೊ ಕ್ಯಾಪಿಟಲ್ ರಿಸಿಪ್ಟ್ ಅನ್ನು ನೋಡೋದಕ್ಕೆ ಹೋದ್ರೆ ಏನಿದೆ, ಅದು 1% ಇದೆ. ರೆವೆನ್ಯೂ ರಿಸಿಪ್ಟ್ ಅನ್ನು ನೀವು ನೋಡೋದಕ್ಕೆ ಹೋದ್ರೆ ರೆವೆನ್ಯೂ ರಿಸಿಪ್ಟ್ ಒಳಗಡೆ ಇನ್ಕಮ್ ಟ್ಯಾಕ್ಸ್ ನಿಮ್ಗೆ 19% ಇದೆ, ಹೌದಾ? GST ಇದು 18% ಇದೆ. ಮತ್ತೆ ನೀವೇನಾದ್ರೂ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಕೂಡ ನೋಡ್ತೀರಾ ಅಂತಂದ್ರೆ ಅದು 17% ಇದೆ. ಅದರ ಜೊತೆಯಲ್ಲಿ ಮತ್ತೇನಿದೆ, ಎಕ್ಸೈಸ್ ಡ್ಯೂಟಿ ಇದೆ, ಕಸ್ಟಮ್ ಡ್ಯೂಟಿ ಇದೆ, ಇದೆಲ್ಲ ಇದೆ. ಹಾಗಾದ್ರೆ ರೆವೆನ್ಯೂ ರಿಸಿಪ್ಟ್ ಗಿಂತ ಇದು ಜಾಸ್ತಿ ಇರೋದಕ್ಕೆ ಸಾಧ್ಯನಾ? ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕೇಳಿದಾಗ ಇದು ರಾಂಗ್ ಆಯ್ತು ಸ್ಟೇಟ್ಮೆಂಟ್. ಸೊ ಮೂರನೇ ಸ್ಟೇಟ್ಮೆಂಟ್ ನಿಮ್ಗೆ ರಾಂಗ್ ಅನ್ನೋದು ಗೊತ್ತಿದೆ ಅಂತಂದ್ರೆ ಮೊದಲೆರಡು ಸ್ಟೇಟ್ಮೆಂಟ್ ಗಳಲ್ಲಿ ನಂಬರ್ ಕೇಳಿದರೆ ಅದನ್ನ ನೀವೇನ್ ಥಿಂಕ್ ಮಾಡ್ತೀರಾ, ನಂಬರ್ ಕೇಳಿರೋದ್ರಿಂದಾಗಿ ಕಷ್ಟ ಆಗ್ಬೋದು ಆನ್ಸರ್ ಮಾಡೋದಕ್ಕಿಂತ. ಆದ್ರೆ ನಿಮ್ಗೆ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಅನ್ನೋದು ಗೊತ್ತಿದೆ, ಸಿ ಇರೋದೆಲ್ಲ ಎಲಿಮಿನೇಟ್ ಮಾಡಿ ಆನ್ಸರ್ ಬಂತು. ಮೊದಲೆರಡು ಸ್ಟೇಟ್ಮೆಂಟ್ಗಳು ಸರಿ ಇದೆ, ಅದು ಎರಡು ನಿಮ್ಗೆ ಏನಿದೆ, ಫ್ಯಾಕ್ಚುಯಲ್ ಇದೆ. ಸೊ ಫ್ಯಾಕ್ಚುಯಲ್ ಆದಂತ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆ ಕಾನ್ಸೆಪ್ಟ್ ಏನಂತ ಹೇಳ್ಕೊಂಡು? ಕ್ವಶನ್ ಕಷ್ಟ ಅಂತ ಹೇಳಿ ನಿಮ್ಗೆ ಅನ್ಸಿದಾಗ ಆಪ್ಷನ್ ಮೂಲಕ ಈಸಿ ಆಗಿರುತ್ತೆ, ಆದ್ರೆ ನೀವು ಅದನ್ನ ಏನ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟ್ ಎರಡು ಸ್ಟೇಟ್ಮೆಂಟ್ ಓದ್ತೀರಾ, ನಂತರ ಓಡೋಗ್ಬಿಡ್ತೀರಾ, ಹೌದಾ? ಸೊ ನೆನ್ಪಿರ್ಲಿ,
ಸೊ ಇವಿಷ್ಟು ನಮಗೆ ಇಂಟರಿಮ್ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಮತ್ತೊಂದು ಸಪರೇಟ್ ವಿಡಿಯೋನಲ್ಲಿ ನಾನೇನ್ ಮಾಡ್ತೀನಿ, ಯೂನಿಯನ್ ಬಜೆಟ್ 24-25 ಏನ್ ಜುಲೈನಲ್ಲಿ ಬಂದಿದೆ ಅದನ್ನ ಸಪರೇಟ್ ಆಗಿ ಹೇಳ್ತೀನಿ. ಸೊ ಅದನ್ನ ನಂತರದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬೈ ಬೈ ಅಂಡ್ ಸಿ ಯು.